ಸ್ನೇಹಿತರೆ, ಮುಂಜಾನೆ ಅವಧಿಯಲ್ಲಿ ನಾನು ಪ್ರಾಸೆಸ್ ಆಫ್ ಇಲೆಕ್ಷನ್ಸನ್ನು ಟ್ರೈನಿಂಗ್ ಎರಡು ರೀತಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತೀವಿ, ಯಾವ್ಯಾವ ಹಂತದಲ್ಲಿ ಏನೇನು ತರಬೇತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಮಸ್ಟ್ರಿಂಗ್ ಆದ ನಂತರ ನೇರವಾಗಿ ತಮ್ಮ ತಮ್ಮ ಕೋಣೆಗಳಿಗೆ ಅಂದರೆ ಪೋಲಿಂಗ್ ಸ್ಟೇಷನ್ಗಳಿಗೆ ತೆರಳಿ ಯಾವ ರೀತಿ ಚೆಕ್ ಮಾಡಿಕೊಂಡು ಪೋಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ, ಮಾಕ್ ಪೋಲ್ ಮಾಡ್ತಾರೆ, ಆ ರೀತಿ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಪಿ ಬಿ ಬಗ್ಗೆ ಹೇಳ್ತಾ ಇದ್ದೆ. ಈಗ ಎರಡು ಅತಿ ಮಹತ್ವದ ಅಂಶಗಳನ್ನು ನಾನು ಮುಂಜಾನೆ ಹೇಳಿದ್ದೆ, ನಿಮ್ಮೊಂದು ಪ್ರಾಮಿಸು ಕೂಡ ಮಾಡಿದ್ದೆ. ಇಫ್ ಯು ಫಾಲೋ ದಿಸ್ ಇನ್ಸ್ಟ್ರಕ್ಷನ್ ಆಫ್ ಮೈನ್, ದೇರ್ ವಿಲ್ ನಾಟ್ ಬಿ ಎ ಸಿಂಗಲ್ ಪೋಲಿಂಗ್ ಸ್ಟೇಷನ್ ವೇರ್ ದ ವೋಟ್ಸ್ ಆರ್ ನಾಟ್ ಎರೇಸ್ಡ್ ಆ್ಯಂಡ್ ದ ಸ್ಲಿಪ್ಸ್ ಆರ್ ನಾಟ್ ಟೇಕನ್ ಔಟ್. ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದು ಎಲ್ಲೇ, ಹೋದ ಸಲ ಲೋಕಸಭಾ ಎಲೆಕ್ಷನ್ದಾಗ ಚಿಕ್ಕೋಡಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಒಳಗೆ 4 ಮಂದಿ ಪೋಲಿಂಗ್ ಸ್ಟಾಫ್ ಪಿ ಆರ್ ಒಗಳು ಸಸ್ಪೆಂಡ್ ಆದದ್ದು. ಯಾವ ಗ್ರೌಂಡ್ ಮ್ಯಾಗ? ಎರೇಸ್ ಮಾಡ್ಲಾರ್ಕ, ಸ್ಲಿಪ್ಸ್ ತೆಗಿಲಾರ್ಕ. ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡೋದನ್ನು ಹೆಂಗೆ ಮಾಡ್ಬೋದು, ಆ ವಿಷಯವನ್ನು ತಮ್ಮ ಗಮನಕ್ಕೆ ಇವತ್ತು ತರ್ತಾ ಎಲ್ಲ ಟ್ರೈನೀಸು ನಿಮ್ಮ ಟ್ರೈನೀಸ್ಗೆ ಈ ಅಂಶಗಳನ್ನು ಪಾಸಾನ್ ಮಾಡಿದ್ರಿ ಅಂದ್ರೆ ಅದು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನಡೀತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ಈಗ ನೋಡಿ ಪಿ ಬಿ ಬಗ್ಗೆ ಹೇಳ್ತಾ ಇದ್ದೆ. 12ದಲ್ಲಿ ಅಪ್ಲಿಕೇಶನ್ ಕೊಡ್ತೀವಿ. ಇಫ್ ವಿ ಆರ್ ರಿಜಿಸ್ಟರ್ಡ್ ವೋಟರ್ ಇನ್ ಬೆಳಗಾಂ ಕಾನ್ಸ್ಟಿಟ್ಯೂನ್ಸಿ ನಮಗೆ ಇ ಡಿ ಸಿ ಕೊಡ್ತಾರೆ. ಅದರ್ ದೆನ್ ಬೆಳಗಾಂ ಕಾನ್ಸ್ಟಿಟ್ಯೂನ್ಸಿ ಇದ್ದರೆ ಪಿ ಬಿ ಕೊಡ್ತಾರೆ. ಪಿ ಬಿ ಕೊಟ್ಟಾಗ 13A, 13B, 13C ಮತ್ತು 13D ಇನ್ಸ್ಟ್ರಕ್ಷನ್ಸ್ ಯಾವ ರೀತಿಯಾಗಿರ್ತವೆ ಅಂತ ಹೇಳಿದ್ದೆ. ಈಗ ಹೇಳ್ತಾ ಇದ್ದೀನಿ ನೋಡ್ರಿ, ಇ ಡಿ ಸಿ ಈ ಚುನಾವಣೆಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಇ ಡಿ ಸಿಸೇ ಇರೋದರಿಂದ ಇ ಡಿ ಸಿ ಬಗ್ಗೆ ತಾವು ಸ್ಪಷ್ಟವಾಗಿ ತಿಳ್ಕೋರಿ. ಇ ಡಿ ಸಿ ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ ಒಂದು, ಇ ಡಿ ಸಿ ವೋಟ್ರ್ ಬಂದಾಗ ಪೋಲಿಂಗ್ ಬೂತ್ನಲ್ಲಿ ಪಿ ಆರ್ ಒ ಅನುಸರಿಸಬೇಕಾದ ನಿಯಮಗಳೇನು ಅನ್ನೋದು, ಆ ವಿಷಯವಾಗಿ ತಮ್ಮ ಗಮನಕ್ಕೆ ಈ ವಿಷಯಗಳನ್ನ ತರ್ತಾ ಇದ್ದೀನಿ. ಇಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ನಮಗೆ ಬೇಕಂದರೆ 12A ನಾವು ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಸಂಬಂಧಪಟ್ಟಂಥ ತಹಸೀಲ್ದಾರರಿಗೆ ಅದು ಮುಟ್ಟಬೇಕಾಗ್ತದೆ. ಅಲ್ಲಿ ನಾವು ರಿಜಿಸ್ಟರ್ಡ್ ವೋಟ್ರ್ ಇರಲೇಬೇಕಾಗ್ತದೆ. ಮಧ್ಯಾಹ್ನ ಸಮುದ್ರದ ಹೇಳಿನಲ್ಲ, ಕೌಂಟಿಂಗ್ದಾಗ ಆರ್ಡ್ರ್ ಬಂದೈತಿ ನಂಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ರಿ ಅಂತ ಕೇಳೋ ಹಂಗಲ್ಲ. ನಾವು ರಿಜಿಸ್ಟರ್ಡ್ ವೋಟ್ರ್ ಇರಬೇಕು. ಬೆಳಗಾಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಎಲೆಕ್ಷನ್ ಡ್ಯೂಟಿ ಮ್ಯಾಗ ಇರಬೇಕು. ರಿಸರ್ವರೇ ಇರಲಿ, ಡ್ಯೂಟಿರೇ ಇರಬೇಕು. ಆ ಡ್ಯೂಟಿ ಆರ್ಡರನ್ನು, ಎಲೆಕ್ಷನ್ ಆರ್ಡರನ್ನು ನಾವು 12A ಫಾರ್ಮ್ ಜೊತೆಗೆ, ಅದಕ್ಕೆ ಸೆಲ್ಫ್ ಜನ್ರೇಟೆಡ್ ಅಂತ ಒಂದು ಇದೆ, ಅದು ಜನ್ರೇಟ್ ಆಗಿದ್ರೆ ಕೊಟ್ಟಿರ್ತಾರೆ. ನಿಮಗೆ ಸೆಲ್ಫ್ ಜನ್ರೇಟೆಡ್ಡಾಗಿ ಕೊಡ್ತಾರೆ ಒಮ್ಮೊಮ್ಮೆ. ನಮ್ಮ ಹತ್ರ ನಿಮ್ಮ ದಾಖಲೆ ಇದ್ದರೆ 12Aದಾಗ ಸೆಲ್ಫ್ ಜನ್ರೇಟೆಡ್ ಎಲ್ಲ ಫಿಲ್ಲಪ್ ಆದದ್ದೇ 12A ಕೊಡ್ತಾರೆ. ಅದು ಇದ್ದಿದ್ದಿಲ್ಲ ಅಂದ್ರೆ 12A ತುಂಬಿ ಕೊಡಬೇಕಾಗ್ತದೆ. ತುಂಬಿ ಕೊಟ್ಟ ನಂತರ 12Bಯಲ್ಲಿ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೆಕೆಂಡ್ ಟ್ರೈನಿಂಗ್ನಾಗ 12B ಫಾರ್ಮ್ನಲ್ಲಿ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೋ ಆ್ಯಂಡ್ ಸೋ ಈಸ್ ಆನ್ ಎಲೆಕ್ಷನ್ ಡ್ಯೂಟಿ, ಹಿಸ್ ನೇಮ್ ಈಸ್ ಫೌಂಡ್ ಇನ್ ಸಚ್ ಪಾರ್ಟ್ ಸಚ್ ಸೀರಿಯಲ್ ನಂಬರ್ ಅಂತ ಬರೆದು ಕೊಡ್ತಾರೆ. ಉದಾಹರಣೆಗಾಗಿ NV ಶಿರ್ಗಾಂವ್ಕರ್ ಚುನಾವಣಾ ಕರ್ತವ್ಯದ ಮೇಲಿದ್ದಾರೆ. ಇವರ ಹೆಸರು ಚಿಕ್ಕೋಡಿಯ ಅಥವಾ ಬೆಳಗಾವಿಯ ಇಂಥ ವಿಧಾನಸಭಾ ಮತಕ್ಷೇತ್ರದ ಇಂಥ ಭಾಗ ಸಂಖ್ಯೆ ಇಂಥ ಕ್ರಮ ಸಂಖ್ಯೆಯಲ್ಲಿ ಇರುತ್ತದೆ ಅಂತ ನಮ್ಮ ಕಡೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ನಾವು ನಮ್ಮ ಜೊತೆಗೆ ಚುನಾವಣೆ ಡ್ಯೂಟಿ ಮ್ಯಾಗ ತೊಗೊಂಡು ಹೋಗ್ಬೇಕಾಗ್ತದೆ. ವೆಲ್ ಇನ್ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಹೋಗಬೇಕಾಗ್ತದೆ. ಇಫ್ ಯು ಡೋಂಟ್ ಕ್ಯಾರಿ ಇಟ್ ಯು ವಿಲ್ ನಾಟ್ ಬಿ ಅಲೌಡ್ ಟು ವೋಟ್. ಅಂದರೆ ಇಲ್ಲಿ ನೋಡ್ರಿ 3 ಕ್ರೈಟೇರಿಯಾಸ್ ಅದು. ಒಂದು, ವಿ ಶುಡ್ ಬಿ ಆನ್ ಎಲೆಕ್ಷನ್ ಡ್ಯೂಟಿ, ವಿ ಶುಡ್ ಸಬ್ಮಿಟ್ ಅಪ್ಲಿಕೇಶನ್ ಇನ್ 12A ಆ್ಯಂಡ್ ವಿ ಶುಡ್ ಬಿ ಎ ರಿಜಿಸ್ಟರ್ಡ್ ವೋಟರ್. ಇವು 3 ಅದು. ಇದ್ರಾಗ ಎಲ್ಲೇ ಕೊರತೆ ಇತ್ತಂದ್ರೆ ಇಲ್ಲ. ಹಿಂಗಿದ್ದಾಗ 12B ಕೊಡ್ತಾರೆ. 12B ತೊಗೊಂಡ ನಾವು ಡ್ಯೂಟಿಗೆ ಹೋಗಬೇಕು. 12B ಮನ್ಯಾಗ ಬಿಟ್ಟು ಹೋಗಿದ್ದೀವಿ ಅಂದ್ರೆ ವೇಸ್ಟ್. 12B ತೊಗೊಂಡು ಹೋಗಬೇಕು. ಇನ್ನು ಪ್ರಕ್ರಿಯೆ ಏನು ಅಂತ ಹೇಳ್ತಾ ಇದ್ದೀನಿ. 12B ತೊಗೊಂಡು ಹೋದಾಗ ನಾವು ಆ ಮತಗಟ್ಟೆಯಲ್ಲಿ ಯಾವಾಗಲಾದರೂ ಮತ ಚಲಾಯಿಸಬಹುದು. ಆ ಮತಗಟ್ಟೆಯಲ್ಲಿ, ಯಾವ ಮತಗಟ್ಟೆಯಲ್ಲಿ ನಾವು ಸಿಬ್ಬಂದಿಯಾಗಿ ಹೋಗಿರ್ತೀವೋ ಆ ಮತಗಟ್ಟೆಯಲ್ಲಿ ಮತ ಚಲಾಯಿಸಬಹುದು. ಏನು ಮಾಡಿ, 12Bಯನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಯಾರಿಗೆ? PROಗೆ. ಆವಾಗ PRO ಮಾಡಬೇಕಾದ ಕಾರ್ಯಗಳೇನು? ಉದಾಹರಣೆಗೆ
ಈಗ ಒಂದು ಪೋಲಿಂಗ್ ಸ್ಟೇಷನ್ನು 250. 250ನೇ ಪೋಲಿಂಗ್ ಸ್ಟೇಷನ್ನಲ್ಲಿ ನಾನು, ಲೋಕೇಶ್ ಅವರು ಮತ್ತು ನಮ್ಮ ಇನ್ನೊಬ್ಬರು AC ಪ್ರಕಾಶ್ ಅವರು, ನಾವು 3 ಜನ ಅಲ್ಲಿ EDC ಹೊಂದಿದವರು ಅದೇರಿ, ಒಬ್ಬವರು PB ಹೊಂದಿದವರು ಅದಾರ. ಈಗ ನಾವು 3 ಜನರ ಜೊತೆಗೆ ನಮ್ಮ ಮೇಡಮು PRO ಅದಾರ. ನಾವು ಅವ್ರ ಕಡೆ 12B ಸರ್ಟಿಫಿಕೇಟನ್ನು ಕೊಡ್ತೀವಿ. ಕೊಟ್ಟಾಗ ಏನು ಮಾಡ್ತಾರೆ, ವೋಟರ್ ಲಿಸ್ಟ್ನ ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು ಸಪ್ಲಿಮೆಂಟದ ಕೊನೆಗೆ ಸರ್ವಿಸ್ ವೋಟರ್ಸು, ಅದರ ಕೊನೆಗೆ ಖಾಲಿ ಜಾಗ ಇರ್ತದೆ. ಆ ಖಾಲಿ ಜಾಗದಲ್ಲಿ ಉದಾಹರಣೆಗೆ ಈಗ 250ನೇ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿದೆ ನಾನು. 250ನೇ ಪೋಲಿಂಗ್ ಸ್ಟೇಷನ್ನಲ್ಲಿ 380 ಜನ ಮತದಾರರಿದ್ದಾರೆ. ಆ 381 ಅಂತ ಬರೋದು NV ಶಿರ್ಗಾಂವ್ಕರ್ ಅಂತ ನನ್ನ ಹೆಸರು ಬರೋದು, ನನಗೇನು 12B ಯಾವ ಮತಗಟ್ಟೆಯ ಪರ್ಟಿಕ್ಯುಲರ್ಸನ್ನು ಬರೆದಿರ್ತಾರೋ ಆ ಪರ್ಟಿಕ್ಯುಲರ್ಸನ್ನು ಅಲ್ಲಿ ಬರೀಬೇಕು. ನನ್ನ ಪರ್ಟಿಕ್ಯುಲರ್ಸ್, ನಾನು ಯಾವ ಮತಗಟ್ಟೆಯ ಯಾವ ಪಾರ್ಟ್ನ ಯಾವ ಸೀರಿಯಲ್ ನಂಬರಲ್ಲಿ ಇದ್ದೀನಿ ಆ ಪರ್ಟಿಕ್ಯುಲರ್ಸನ್ನು ಅಲ್ಲಿ ಬರೆದು, ಉಳಿದ ಮತದಾರರಿಗೆ ಹೆಂಗೆ ಮಾರ್ಕ್ ಮಾಡ್ತೀವಲ್ಲ ಅದೇ ರೀತಿ ಮಾರ್ಕ್ ಮಾಡಬೇಕು. ಇನ್ನು ಮಾರ್ಕಿಂಗ್ದಾಗ ಒಂದು ಚೇಂಜ್ ಇದೆ. ನಾ ಮುಂಜಾನೆ ರುಟೀನಾಗಿ ಸ್ಲಿಪ್ ಆಫ್ ಟಂಗೋ ಅಥವಾ ಹಳೆಯದೋ ಕಂಟಿನ್ಯೂ ಆಗಿದೆ. ಖಾನಾಪುರದ ನನ್ನ ಆತ್ಮೀಯ ಸ್ನೇಹಿತ ನೆನಪು ಮಾಡಿ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ನೆನಪು ಮಾಡಿ ಕೊಡ್ತಾ ಇದ್ದೀನಿ. ಗಂಡು ಹೆಣ್ಣು ಏನ ಅದರ್ಸ್ ಇದ್ರೆ ಒಂದು ಅಡ್ಡಗೆರೆ, ಹೆಣ್ಣಿದ್ದಾಗ ರೌಂಡು ಸೀರಿಯಲ್ ನಂಬರ್ಗೆ, ಅದರ್ಸ್ ಇದ್ದಾಗ ಸ್ಟಾರ್. ನಾ ಚೇಂಜ್ ಮಾಡಿ ಹೇಳಕತ್ತೀನಿ. ಮಾರ್ನಿಂಗ್ ಈ ಬುಕ್ದಾಗ ಅದೇ ರೀತಿಯಾಗಿದೆ. ಆದರೆ ನಾ ಹೇಳುವಾಗ ಸ್ಲಿಪ್ ಆಫ್ ಟಂಗಾಗಿ ಅಥವಾ ಹಳೆಯ ರೂಢಿ ಬಂದು ಟಿಕ್ ಮಾರ್ಕು ಹೆಣ್ಣಿದ್ರೆ, ಅದರ್ಸ್ ಇದ್ದರೆ ರೌಂಡು ಅಂತ ಹೇಳಿದ್ದೆ. ಈಗ ಹಂಗಲ್ಲ. ಮೇಲ್ ವೋಟರ್ ಇದ್ದರೆ ಅಡ್ಡಗೆರೆ, ಫೀಮೇಲ್ ವೋಟರ್ ಇದ್ದರೆ ಅಡ್ಡಗೆರೆಯೊಂದಿಗೆ ಸೀರಿಯಲ್ ನಂಬರನ್ನು ರೌಂಡ್ ಸುತ್ತೋದು. ಅದರ್ ಇದ್ದರೆ ಅಡ್ಡಗೆರೆ ಸೀರಿಯಲ್ ನಂಬರ್ ಹತ್ತಿರ ಸ್ಟಾರ್ ಮಾಡೋದು. ಸ್ಟಾರ್ಸ್ ಟೋಟಲಿ ಕೌಂಟೆಡ್ ಅದರ್ ವೋಟರ್ಸ್, ರೌಂಡ್ಸ್ ಟೋಟಲಿ ಕೌಂಟೆಡ್ ಫಿಮೇಲ್ ವೋಟರ್ಸ್. ಅದನ್ನು ಬಿಟ್ಟರೆ ಟೋಟಲ್ ವೋಟಿಂಗ್ದಾಗ ರೌಂಡನ್ನು ಮೈನಸ್ ಮಾಡಿದ್ರೆ ಮೇಲ್ ವೋಟರ್ಸ್, ಅದರಾಗ ಸ್ಟಾರನ್ನು ಮೈನಸ್ ಮಾಡಿದ್ರೆ ಅದರ್ ವೋಟರ್ಸ್ ಆ್ಯಂಡ್ ಟೋಟಲ್ ವೋಟರ್ಸ್. ಇಷ್ಟಾಗತ್ತೆ. ಇದ್ರಾಗ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನಿಲ್ಲ. ನಿಮ್ಮ ಟ್ರೈನಿಂಗ್ದಾಗೂ ಹಿಂಗೆ ನೋಡು ಮಾತಾಡ್ಕೊಡ್ಬೇಡ್ರಿ. ನಿಮ್ಮ ಕ್ಲಾರಿಟಿ ಇತ್ತಂದ್ರೆ ಅಲ್ಲೊಂದು 2-3 ನಮೂನಿ ಮಾತಾಡೋದು, ಇಲ್ಲೊಂದು ಈ ಕ್ಲಾರಿಟಿ 1 ಮಿನಿಟ್ದ ಕ್ಲಾರಿಟಿ. ಮೇಲ್ ವೋಟರ್ ಲೈನ್, ಫೀಮೇಲ್ ವೋಟರ್ ಲೈನ್, ಅದರ್ ವೋಟರ್ ಲೈನ್. ಇನ್ ಕೇಸ್ ಆಫ್ ಫಿಮೇಲ್ ವೋಟರ್ ರೌಂಡ್ ಸುತ್ತೋದು, ಅದರ್ ವೋಟರ್ ಅಲ್ಲೊಂದು ಸ್ಟಾರ್ ಮಾರ್ಕ್ ಮಾಡೋದು. ಸ್ಟಾರ್ಸ್ ಕೌಂಟೆಡ್ ಟೋಟಲ್ ನಂಬರ್ ಆಫ್ ಅದರ್ ವೋಟರ್ಸ್, ರೌಂಡ್ಸ್ ಕೌಂಟೆಡ್ ಟೋಟಲ್ ನಂಬರ್ ಆಫ್ ಫಿಮೇಲ್ ವೋಟರ್ಸ್. ಟೋಟಲ್ ಪೋಲಿಂಗ್ದಾಗ ರೌಂಡ್ಸನ್ನು ಮೈನಸ್ ಮಾಡಿದ್ರೆ ಮೇಲ್ ವೋಟರ್ಸ್. ಇಷ್ಟೇ. ಇದು ಒಂದಾತು. ಇನ್ನು ಆ ರೀತಿಯಾಗಿ ಫಾಲೋ ಮಾಡಬೇಕು. ಎಷ್ಟು ಜನ ಪೋಸ್ಟಲ್ ಬ್ಯಾಲೆಟ್ ಅಂತ ಒಂದು ಮತಗಟ್ಟೆಯಲ್ಲಿ ವೋಟ್ ಮಾಡ್ಬೋದು. ನಾವಿರೋ 4 ಜನ, ಅಲ್ಲಿಬ್ಬರು ಕಾನ್ಸ್ಟೇಬಲ್ಸು, ಅಲ್ಲಿ ಬರೋ ಸೆಕ್ಟರ್ ಆಫೀಸರು, ಅಲ್ಲಿ ಬರೋ ರಿಸರ್ವ್ ಸ್ಟಾಫು, ಇನ್ಯಾರೋ ಬಂದು ಕೂಡ ಪೋಸ್ಟಲ್ ಬ್ಯಾಲೆಟ್ EDCಯನ್ನು ಕೊಟ್ಟರೆ ಒಂದೇ ಮತಗಟ್ಟೆಯಲ್ಲಿ ಮತದಾನ ಮಾಡಬಹುದು. ಹಾಗೆ ಮತದಾನ ಮಾಡಿದ EDC ಸರ್ಟಿಫಿಕೇಟ್ ಇವುಗಳನ್ನು ಏಜೆಂಟರಿಗೆ ತೋರಿಸಬೇಕು. ಎಲ್ಲರಂತೆ ಅವರೂ ಮತದಾನ ಮಾಡಬೇಕು. ಇವರೆಲ್ಲರೂ ಒಂದೇ ಲೋಕಸಭಾ ಕ್ಷೇತ್ರದ ಮತದಾರರಾಗಿರುವುದರಿಂದ, ಅವರೆಲ್ಲಿ ಮತದಾರರೋ ಅಲ್ಲಿ EDC ಬರೆದಿರುವುದರಿಂದ, ಇಲ್ಲಿ ಮತದಾನ ಮಾಡಿರುವುದರಿಂದ ಒಟ್ಟು ಮತದಾರರ ಸಂಖ್ಯೆಯಲ್ಲಾಗಲಿ ಒಟ್ಟು ಮತದಾನದಲ್ಲಾಗಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ. ಚುನಾವಣಾ ಕರ್ತವ್ಯದ ಮೇಲೆ ತಾವಿದ್ದರೆ, ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸಕ್ಕಿದ್ದರೆ, ಚುನಾವಣಾ ಕೆಲಸಕ್ಕಿದ್ದರೆ, ಇದೇ ಲೋಕಸಭಾ ಮತದಾರರ ವ್ಯಾಪ್ತಿಯಲ್ಲಿ ತಾವು ನೋಂದಾಯಿತ ಮತದಾರರಿದ್ದರೆ 12A ಅಪ್ಲಿಕೇಶನ್ ಕೊಟ್ಟು 12B ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿ 12B ಸರ್ಟಿಫಿಕೇಟನ್ನು ಡ್ಯೂಟಿಗೆ ತೊಗೊಂಡು ಹೋಗಿ PRO ಹತ್ತಿರ ಕೊಟ್ಟಾಗ PRO ತನ್ನ ಮಾರ್ಕ್ಡ್ ಕಾಪಿಯ ಕೊನೆಯ ಭಾಗದಲ್ಲಿ ಮುಂದಿನ ಕ್ರಮ ಸಂಖ್ಯೆಯಲ್ಲಿ ಹಾಗೆ ಕೊಡುವ ಮತದಾರರ, ಅಂದರೆ ಡ್ಯೂಟಿ ಮೇಲಿರುವ ಅಧಿಕಾರಿಗಳ ಹೆಸರುಗಳನ್ನು ಮುಂದಿನ ಸೀರಿಯಲ್ ನಂಬರಲ್ಲಿ ದಾಖಲಿಸಿ ಎಲ್ಲ ಮತದಾರರಂತೆ ಮತದಾನ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಆ ಮತದಾನ ಮತಯಂತ್ರದಲ್ಲಿಯೇ ದಾಖಲಾಗುತ್ತದೆ. ಅಷ್ಟು ಸಂಖ್ಯೆಯ ಮತದಾರರನ್ನು ಆ ಮತಗಟ್ಟೆಯಲ್ಲಿ ಹೆಚ್ಚಿಗೆ ಮಾಡಿ ಒಟ್ಟು ಪ್ರತಿಶತವನ್ನು
ಹೆಣ್ಣು ಗಂಡು ಇತರರ ಲೆಕ್ಕವನ್ನು ನೀಡಬೇಕಾಗುತ್ತದೆ. ಕ್ಲಿಯರ್? ಈಗ ನಾ ಹೇಳಿದ್ರೊಳಗೆ ಎಷ್ಟು ಮತದಾರರಿದ್ದರು? 980 ಇದ್ದರು. ಇಲ್ಲಿ 6 ಜನ ಮಾಡಿದರು, 986 ಆಯ್ತು. ಸರಿನಾ? 986ಕ್ಕೆ ನಾವು ಪರ್ಸೆಂಟೇಜ್ ಕೊಡಬೇಕಾಗ್ತದೆ. ಒಟ್ಟು ಮತದಾರರು ಅಲ್ಲಿ ಅಷ್ಟು ಹೆಚ್ಚಿಗಾದರು ಅಂತ ಅದನ್ನು ಒಟ್ಟಿಗೆ ತಗೋಬೇಕು. ಟೋಟಲ್ ಮೇಲ್ ಫಿಮೇಲ್ ಅದರ್ಸ್ ಲೆಕ್ಕಕ್ಕೆ ಬರ್ತದೆ. ಇದು ಏನು? EDC. ಈಗ ಹೇಳ್ತೀನಿ ನೋಡ್ರಿ, ಒಂದು ಪೋಲಿಂಗ್ ಸ್ಟೇಷನ್ನು ಎರೇಸ್ ಆಗಲಿಲ್ಲ, ಸ್ಲಿಪ್ ತೆಗಿಲಿಲ್ಲ ಅನ್ನೋದು ಆಗಬೇಕಾದ್ರೆ ಏನು ಮಾಡಬೇಕು? ಒಂದೇದ್ದು 4 ಮಂದಿ ಟೀಮ್ ಇರ್ತದೆ, ಸೆಕ್ಟರ್ ಆಫೀಸರ್ಸು ಈ ಟ್ರೈನಿಂಗ್ ಕೊಡ್ರಿ. ಈಗ ನಿಮ್ಮ ಈ PO ಯಾರು ALMTs ಇದ್ರಿ, ನೀವು ಟ್ರೈನಿಂಗ್ ಕೊಡ್ರಿ. ಇದನ್ನು ಹೇಳಬೇಕು. 4 ಜನ ಇದ್ದಾಗ ಅದ್ರಾಗ ಒಬ್ಬೊಬ್ರಿಗೆ ಒಂದೊಂದು ಡ್ಯೂಟೀಸ್ ಕೊಡಬೇಕು ಪೋಲಿಂಗ್ ಟೈಮ್ದಾಗ. ಅವು ಏನೇನು ಡ್ಯೂಟೀಸ್ ಅಂತ ಹೇಳ್ತೀನಿ ನೋಡ್ರಿ. ಪಾಯಿಂಟ್ ನಂಬರ್ 1, ಒಂದೇದ್ದು ಮಾಕ್ ಪೋಲ್ ಮುಗಿದು ಕೂಡಲೇ ಒಬ್ಬವ 4 ಮಂದಿ ಒಳಗೆ ಒಬ್ಬವ ಮಾತಾಡೋದಕ್ಕೆ ಶುರು ಮಾಡ್ಬೇಕು. ಏನಂದ್ರೆ, ಕ್ಲಿಯರ್ ಮಾಡಿದಿಲ್ಲ ನೋಡು, ಕ್ಲಿಯರ್ ಮಾಡಿದಿಲ್ಲ ನೋಡು, ಕ್ಲಿಯರ್ ಮಾಡಿದಿಲ್ಲ ನೋಡು, ಮಾಡಿದೇನೋ ಮರಯ, ಇನ್ನೊಮ್ಮೆ ಮಾಡು. ಏನು? ಒಬ್ಬವ ಅನ್ನಬೇಕು. 4 ಮಂದಿ ಒಳಗೆ ಒಬ್ಬವನ ಕೆಲಸನ ಅದು. ಅವ್ನು ನೇಮಿಸ್ಬಿಡ್ರಿ, ನೀ ಅನ್ಬೇಕು ನಾ ನಾಳೆ ಕ್ಲಿಯರ್ ಮಾಡಿದಿಲ್ಲ ನೋಡತ್ತೇಳಿ. 4 ಮಂದಿನ ಉಡಿ ತುಂಬೋದು ಅಂತ ಹೇಳಿದನಲ್ಲ, ಕುಣಿಸಿರ್ತಿರಲ್ಲ, ಅವ್ನು ಒಬ್ಬವ ಅನ್ಬೇಕು, ಕ್ಲಿಯರ್ ಮಾಡಿದಿಲ್ಲ ನೋಡು, ಕ್ಲಿಯರ್ ಮಾಡಿದಿಲ್ಲ ನೋಡು, ಕ್ಲಿಯರ್ ಮಾಡಿದಿಲ್ಲ ನೋಡು, ಮಾಡಿದೇನೋ ಮರ, ಇನ್ನೊಮ್ಮೆ ಮಾಡು. ಮತ್ತೊಮ್ಮೆ ಮಾಡ್ರೆ ಬೇಡತ್ತೈತೇನ ಅದು? ಏನಿಲ್ಲ. ಲೆಟ್ 20 seconds, 1 minute, 2 minutes ಗೋ. ಬಟ್ ಹಿಂದಿಂದ ಅದನ್ನು ಹರಿದು ಜೋಡಿಸಿ ಆತಿಲ್ಲ ಅಂತೇಳಿ ಚೋಳು ಕಡ್ದಂಗೆ ಈ ಕಡೆ ಆ ಕಡೆ ಓಡಾಡಿ ಅದನ್ನೆಲ್ಲ ತ್ರಾಸು ತೊಗೊಳ್ಳೋದು ಯಾರು ಹೇಳಿದರು? ಮತ್ತೊಮ್ಮೆ ಕ್ಲಿಯರ್ ಮಾಡಲಿ. ಎರಡನೇದು ಅವನ ಕೆಲಸ ಅಂದ್ರೆ ಸ್ಲಿಪ್ ತೆಗೆದಿಲ್ಲ ನೋಡು. ಏನು? ಸ್ಲಿಪ್ ತೆಗೆದಿಲ್ಲ ನೋಡು. ಒಬ್ಬ ಅವ್ಗೆ ಹೇಳಕ್ಕೆ ಹಚ್ಚೋದ್ರಿ ಹೋಯಪ್ಪ ಹಿಂಗೆ, ಅವ ಅನ್ನೋದೇ ಕೆಲಸ ಅದ. ಸ್ಲಿಪ್ ತೆಗೆದಿಲ್ಲ ನೋಡು, ಸ್ಲಿಪ್ ಇದು ಏನು? ಸ್ಲಿಪ್ ತೆಗೆದಿಲ್ಲ ನೋಡು, ಸ್ಲಿಪ್ ತೆಗೆದಿಲ್ಲ ನೋಡು, ಸ್ಲಿಪ್ ತೆಗೆದಿಲ್ಲ ನೋಡು, ಸ್ಲಿಪ್ ತೆಗೆದಿಲ್ಲ ನೋಡು. 10 ಸರಿ ಅನ್ಲ ನಾವು ತೆಗೆದ್ದಾನ. ಹಾಂ, ಹಕ್ಕಿ ನಮ್ಮ ಕೈ ಹಾಕಿ ಒಳಗೆ ತಿರ್ಬೇಡ. ಹಾಂ, ಇಲ್ಲ ಏನೋ ಅದ್ರಾಗ ಇಲ್ಲ, ತೆಗೆದೈತಿ ಅಂತ ಅವ್ನು ತೆಗೆದ. ಇನ್ನು ಕರಿ ಬಾಕ್ಸ್ದಾಗ ಹಾಕಿದ ಬಿಟ್ಟಿದ, ಸೆಕೆಂಡರಿ ತೆಗೆದ್ದಾತು, ಹೇಳೋದಾತು. ಹಿಂಗೆ ಇವು ಎರಡೂ ಅದು ಅಂದ್ರೆ ಇನ್ನೊಬ್ಬ 4 ಮಂದಿ ಇರ್ತಾರೆ. ಮತ್ತೊಬ್ಬ ಏನು ಅನ್ಬೇಕಂದ್ರೆ ಇನ್ನು ಸೀಲ್ ಮಾಡೋಕ್ಕೆ ಚಾಲು ಮಾಡ್ತಾವ. ಯಾವುದಾ? ಮಷಿನ್. ಇದನ್ನೆಲ್ಲ ಮಾಡಿದ ಕೂಡಲೇ ಆ ಪ್ರಕ್ರಿಯೆಯನ್ನು ಇನ್ನೊಮ್ಮೆ ಹೇಳ್ತೇನೆ. ಬಟ್ 0 ಆಗೋದಕ್ಕೆ ಇದು ಹೇಳಿದ್ರೆ ಆಗ್ತೈತಿ. ಅದೇನು? ಇನ್ನೊಬ್ಬ ಏನು ಮಾಡ್ಬೇಕು? ಸೀಲ್ ಮಾಡೋಕ್ಕೆ ಚಾಲು ಮಾಡ್ತಾನೆ. ಬಂದ್ ಮಾಡಿದಿಲ್ಲ ನೋಡು, ಬಂದ್ ಮಾಡಿದಿಲ್ಲ ನೋಡು, ಆಫ್ ಮಾಡಿದಿಲ್ಲ ನೋಡು, ಆಫ್ ಮಾಡಿದಿಲ್ಲ ನೋಡು. ಇಲ್ಲ, ಅವನ ಮಾಡಲಿ ಅದನ್ನು. ಯಾಕೆ? ಮಷಿನ್ ಶುಡ್ ಬಿ ಸೀಲ್ಡ್, ಪುಟ್ಟಿಂಗ್ ಇಟ್ ಇನ್ ಆಫ್ ಮೋಡ್. ಯಾಕೆ? ಆಫ್ ಮೋಡ್ ಮಾಡೋಲ್ದ ಸ್ಪೆಷಲ್ ಟ್ಯಾಗ್ ಹಾಕಕ್ಕೆ ಹೋಗಿ, ದಾರ ಜಗ್ಗಕ್ಕೆ ಹೋಗಿ, ವ್ಯಾಕ್ಸ್ ಹಚ್ಚಕ್ಕೆ ಹೋಗಿ, ಕರಿ ಬಟನ್ ಒತ್ತಿರ್ತೈತಿ, ಸೀಲ್ ಮಾಡಿ ಅಲ್ಲಿ ಇಡ್ತಾನು. ಬ್ಯಾಲೆಟ್ ಪರ್ಮಿಷನ್ ಕೊಡ್ತಾರೋ? ನೋ ನೋ, ಕ್ಲೋಸ್ ಆಗಿರ್ತೈತಿ. ಮತ್ತು ತಿರುಗಿ ಹರಗಣ್ಣ ಚಾಲು ಮಾಡ್ಬೇಕಲ್ಲ, ಮತ್ತು ABCD ಎಲ್ಲ ಹರಿದೋಗಿಬೇಕು, ಮತ್ತು ಅದನ್ನು ಕ್ಲಿಯರ್ ಮಾಡ್ಬೇಕು, ಮತ್ತು ಕ್ಲೋಸ್ ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕು, ರಿವರ್ಸ್ ಬರಬೇಕಲ್ಲ, ಮತ್ತು CRC. ಅದನ್ನು ತಪ್ಪಿಸ್ಬೇಕಾದ್ರೆ ಡ್ಯೂರಿಂಗ್ ಸೀಲಿಂಗ್ ಒಬ್ಬ ಅನ್ನಬೇಕು, ಆಫ್ ಮಾಡಿದಿಲ್ಲ ನೋಡು, ಆಫ್ ಮಾಡಿದಿಲ್ಲ ನೋಡು, ಆಫ್ ಮಾಡಿದಿಲ್ಲ ನೋಡು, ಆಫ್ ಮಾಡಿದಿಲ್ಲ. ಈ 3. ಇದರ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಹೇಳಕತ್ತೀನಿ. ಇಷ್ಟಾಗ್ಯೂ ಇನ್ನೇನು ಶಬ್ದಗಳು ಹೇಳ್ತೀನಿ, ದಯವಿಟ್ಟು ನೀವು ಯಾರು ಮಾಡಿದ್ದೀರಂದ್ರೆ ನಿಮಗೆ ತ್ರಾಸ ಅನ್ನಿಸ್ಬೋದು. ಅಲ್ರಿ, ಸಂಜೀತಕ ಓಕೆ ರಿಪೋರ್ಟ್ ತಂದಿರ್ತೀರಿ, ಮಾಕ್ಪೋಲ್ ಸರ್ಟಿಫಿಕೇಷನ್ ತಂದಿರ್ತೀರಿ. ಮಾಕ್ಪೋಲ್ ಸರ್ಟಿಫಿಕೇಟ್ದಾಗ ಅವ್ನು ಬರೆದು ಕೊಟ್ಟಿರ್ತಾನೆ, ನಾ ಮಾಕ್ಪೋಲ್ ಮಾಡಿ ಚೀಟಿ ತೆಗೆದ್ದೇನೆ ಅಂತೇಳಿ. ಮತ್ತು ಅಲ್ಲಿ ಮಾಕ್ಪೋಲ್ ಮಾಡಿರಂಗಿಲ್ಲ. ಈಸ್ ಇಟ್ ನಾಟ್ ಅ ಫೋರ್ಜರಿ? ಈಸ್ ಇಟ್ ನಾಟ್ ದ ಫೂಲಿಶ್ನೆಸ್ ಆಫ್ ದ ಸೆಕ್ಟರ್ ಆಫೀಸರ್ ಹೂ ಹ್ಯಾಸ್ ಗಾನ್ ದೇರ್? He has brought the certificate that it has been cleared, whereas it has not been cleared. ಮತ್ತು ಆ ಸರ್ಟಿಫಿಕೇಟ್ ತರಕ್ಕೆ ನೀವು ಯಾರು ಹೋಗ್ಬೇಕಲ್ಲಿ? ಯಾಕೆ ಹೋಗಬೇಕು? ಎಸ್, ಇದನ್ನು ತಪ್ಪಿಸೋರು ಆದಿರಂದ್ರೆ ಈ ಟ್ರೈನಿಂಗ್ನಾಗ ಹೇಳ್ರಿ, ಮೊದಲನೇ ಹೋಟ್ರು ಹೋಟ್ ಹಾಕಿ ಹೊರಗೆ ಬಂದ, ಓಕೆ ಬಂದ, ಬಿಡಬೇಡ್ರಿ ಅವ್ನು ಹೊರಗೆ, ಮೇಕ್ ಹಿಮ್ ಟು ಸ್ಟ್ಯಾಂಡ್ ದೇರ್. ಅವ ಅಥವಾ ಅವಳು ಎರಡನೇ ಹೋಟ್ರು ಬಂದ, ಡೋಂಟ್ ಅಲೌ ಹರ್ ಆರ್ ಹಿಮ್ ವೇಟ್. 3 4 ಹೋಟ್ರು ಬಂದು ಹೋಟ್ ಹಾಕಿದ್ರಲ್ಲ, ಮೇಕ್ ದೆಮ್ ಟು ಸ್ಟ್ಯಾಂಡ್. ಅಮ್ಮ ಒಂದು ಸ್ವಲ್ಪ ಹೊತ್ತು ನೀವು ಇರ್ರಿ. ಆವಾಗ ಪ್ರಿಸೈಡಿಂಗ್ ಆಫೀಸರ್ ಕೂತಿರಬಾರ್ದು. 3ನೇ ಪೋಲಿಂಗ್ ಆಫೀಸರ್ ಮುಂದೆ ನಿಂತಿರ್ಬೇಕು. ಟೋಟಲ್ ಬಟನ್ ಒತ್ತು.
ಒಂದೇದು ಒತ್ತಿದ 51 ತೋರಿಸ್ತು ಮಾಡಿ ಇಟ್ಟಿದಾನಂತ ಅರ್ಥ ಅದು. ಮತ್ತು ಸಂತಕ ಯಾಕೆ ಬೋಗಸ್ ಕೊಡ್ತೀರಿ? ಕ್ಲಿಯರ್ ಮಾಡಿದನು, ಸ್ಲಿಪ್ ತೆಗೆದಾನಂತೇಳಿ. ಮೇಕ್ ಹಿಮ್ ಸ್ಟ್ಯಾಂಡ್ ದೇರ್. ಹೊಲಸು ಮಾಡಿದಾನಂತ ಅರ್ಥ ಆಗಲಿಲ್ಲ ಅದು. ಆವಾಗ ಅಟ್ಲೀಸ್ಟ್ ಸರ್ಟಿಫಿಕೇಶನ್ ರೀ ಕ್ಲಿಯರ್ ಮಾಡಿಲ್ಲ ಅಂತ ಮಾಡಿಸ್ ತೊಗೊಂಬರ್ರಿ. ಈಗ ನಾ ಹೇಳ್ದಾಗ ಒಮ್ಮೆ ಉರಿತಿತ್ತು ಮಾಡ್ತಿತ್ತು ಅಂದ್ರೆ ಅದು ನಿಮ್ಗೆ ತ್ರಾಸ್ಬಿಟ್ಟದ. ನಾ ಏನು ಹೇಳೋದನ್ನು ಕರೆಕ್ಟ್ ಹೇಳೋದನ್ನು ಆಗಬಾರ್ದು. ಅದಕ್ಕೆ ಏನು ಮಾಡ್ಬೇಕಂತ ಹೇಳತ್ತಾನೆ. ಕೆಲವೊಬ್ರು ಏನು ಸರ್ ಹಿಂಗೆ, ಅರೆ ಏನು ಸರ್ ಹಂಗೆ ನಿಮಗೆ ಏನು ಅನ್ಬೇಕು ಹಂಗಾರೆ? ಸಂತಕ ಅದನ್ನು ಕ್ಲಿಯರ್ ಮಾಡಿಸಿದನು, ಓಕೆ ಆಗೈತೆ ತೊಗೊಂಬಂದಿರ ನಾನು ಏನು ಮತ್ತೆ ಅಲ್ಲಿ ಯಾರದಾರ? ಸೊ ಪ್ಲೀಸ್ ಟ್ರೈ ಟು ಫೈಂಡ್ ಔಟ್. ನನ್ನ ಸಿನ್ಸಿಯಾರಿಟಿ ನಿಮ್ಗೆ ಅರ್ಥ ಆದ್ರೆ ಸಾಕ್ರಿಯಪ್ಪ. ನೀವು ಹೆಂಗೆ ಮಾಡೋದ್ರೆ ಹಂಗೆ ಮಾಡಿರಿ, ಅದಕ್ಕೆ ಏನು ಉಣ್ಣೋದೈತೆ ತೊಗೊಂಡ್ರಿ. ಟ್ರೇನರ್ ಆಗಿ ಪ್ರಾಬ್ಲಮ್ಸ್ ಬರಬಾರ್ದಂಗೆ ಏನು ಹೇಳ್ಬೇಕು ಅದನ್ನು ಹೇಳಕತ್ತಿದ್ದಾನೆ. ಆ 4 ಹೋಟ್ರ್ ಬರೋ ತಕ್ಕನೂ ಅದು 4 ತೋರಿಸ್ತಂದ್ರೆ ಅಮ್ಮ ಅಪ್ಪ ನೀವು ಹೋಗ್ರಿ ಅನ್ರಿ, ನೀವು ನಿಮ್ಮ ಜಾಗದ ಮ್ಯಾಗ ಕೊಡ್ರಿ. ಹಿಂಗೆ ಹೇಳ್ರಿ ಅವ್ರಿಗೆ, ಟ್ರೈನಿಂಗ್ ಕೊಡುವಾಗ ಹಿಂಗೆ ಹೇಳ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, 2 ತಾಸಿಗೊಮ್ಮೆ ಕೇಳಿದ್ರು, 4 ತಾಸಿಂದ ಕೇಳಿದ್ರು. ಅಯ್ಯ ಎಷ್ಟು ಸಿಂಪಲ್ ಐತೆ ಹೇಳ್ತೇನೆ ನಿಮಗೆ. 2 ತಾಸಿಗೊಮ್ಮೆ ಟೋಟಲ್ ಬೇಕಾ ನಿಮಗೆ? ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡಬೇಕು. ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ಕೋತಿರ್ಬೇಕು. ಕಂಟ್ರೋಲ್ ಯೂನಿಟ್ ಆ್ಯಂಡ್ 17 ರಿಜಿಸ್ಟರ್ ಯಾರು? PRO. 2 ತಾಸಿಗೊಮ್ಮೆ ಎಂಟ್ರಿ ಮಾಡ್ಬೇಕು. ಹೆಂಗೆ ಎಂಟ್ರಿ ಮಾಡಬೇಕು ಮತ್ತು ತಪ್ಪು ಬಾರ್ದಂಗೆ ಹೆಂಗೆ ಎಂಟ್ರಿ ಮಾಡಬೇಕು? ಒಂದನೇದು 1ನ ಹತ್ರ ಹೆಣ್ಣು ಗಂಡು ನಂಬರ್ ಬರ್ಕೋತ ಹೋಗಿರ್ತಾನೆ. 2 ತಾಸು ಆದ ಕೂಡಲೇ ರೆಡ್ ಪೆನ್ಲೆ ಒಂದು ಅಡ್ಡ ಗೆರಿ ಹೊಡ್ರಿ, ಹಿಂಗೆ ಉದ್ದ. ಹೆಣ್ಣು 35 ಗೆರಿ ಹೊಡ್ರಿ, ಗಂಡು 68 ಒಂದು ಉದ್ದ ಗೆರಿ ಹೊಡ್ರಿ. 68 69 ನಡು ಗೆರಿ ಹೊಡ್ರಿ. 35 36 ನಡು ಒಂದು ಗೆರಿ ಹೊಡ್ರಿ ಕೆಂಪು ಪೆನ್ಲೆ. ಅಲ್ಲಿ 9 AM ಅಂತ ಬರೀರಿ. ಅವು ಎರಡೂ ಕೂಡಿಸಿದಾಗ 68 35 ಎಷ್ಟಾಯ್ತು? 103. 103 17A ರಿಜಿಸ್ಟರ್ದಾಗ ಟೋಟಲ್ ಅದ. ಫಸ್ಟ್ ಸೀರಿಯಲ್ ನಂಬರ್ ಅಲ್ಲಿ 9 AM ಮತ್ತು ಪೆನ್ಸಿಲ್ಲೇ ಬರೀರಿ. ಯಾರು ಬರಿಬೇಡ ಯಾರು ಹೇಳಿಲ್ಲ. 103 9 AM, 235 11 AM, 500 1 PM. ಬರ್ಕೋತ ಹೋಗ್ರಲ್ಲ ಹೆಂಗೆ. 9 AMಕ್ಕೆ ಏನು ಹೋಟ್ರ್ ಸ್ಲಿಪ್ ತೊಗೊಂಡಿರ್ತಾನೆ ನೋಡ್ರಿ. ಇವೆಲ್ಲ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ರಿ. ಇದು ಯಾವ ಪುಸ್ತಕದಾಗ ಬರೋದಿಲ್ಲ, ಇದು ತಪ್ಪು ಮಾಡೋ ಕೊಡೋದಿಲ್ಲ. ಒಂದು ರಟ್ಟು ಅಡ್ಡ ಹಾಕ್ರಲ್ಲ. ಹೋಟ್ರ್ ಸ್ಲಿಪ್ ಏನು ಟ್ಯಾಗ್ ಮಾಡ್ಕೊತ ಹೋಗಿರ್ತೀರಿ. 9 AMಕ್ಕೆ 103 ಅದಲ್ಲ, 103 ನಂಬರ್ಕೊಂದು ಅಡ್ಡ ರಟ್ಟು ಹಾಕ್ರಿ. 250 11 AM ಅದ, ಅಡ್ಡ ರಟ್ಟು ಹಾಕ್ರಿ. ಆ 230 ಕಂಟ್ರೋಲ್ ಯೂನಿಟ್ ಟೋಟಲ್ 230 ಫಿನಿಶ್. ಹೆಣ್ಣು ಗಂಡು ಒಟ್ಟು 230 ಫಿನಿಶ್. ಯಾಕೆ ತಪ್ತೈತಿ? ಅಲ್ರಿಪ್ಪ, ನನ್ನ ಪಗಾರ 1.5 ಲಕ್ಷ ರೂಪಾಯಿ, ಒಂದು ದಿವ್ಸಕ್ಕೆ 5,000 ಆಯ್ತು. ಅಲ್ಲಿ ಹೋಗಿ ನಾವು ಹೋಟ್ ಲೆಕ್ಕ ಮಾಡ್ಕೊಂಬರ್ತೈತಿ 800 900. ಆ ಥರ ಹೋಟಿಂಗ್ ಆಗಿರ್ತೈತಿ 600. ಆ ಥರಾಗ 300 ಹೆಣ್ಣ 300 ಗಂಡ. ಇಟ್ಟ ಲೆಕ್ಕ ಮಾಡೋಕೆ ಬರೋದಿಲ್ಲ ಅಂದ್ರೆ ಏನು ಅನ್ನೋದು ಇದಕ್ಕೆ? ಅದು ಆಗಬಾರ್ದು ಅಂದ್ರೆ ಈಗೇನು ಹೇಳಕತ್ತಿಲ್ಲ, ಇದನ್ನು ಮಾಡಬೇಕು. ಯಾವುದನ್ನು ಮಾಡಬೇಕು? 11 ಗಂಟೆಗೆ 9 ಗಂಟೆಗೆ. ನಿಮ್ಮ ಪ್ರಶ್ನೆ ಕೇಳಕ್ಕೆ ಆಮೇಲೆ ಉತ್ತರ ಕೊಡ್ತೀನಿ. 9 ಗಂಟೆಗೆ 11 ಗಂಟೆಗೆ AM 11 AM 1 PM ಅಂತ ಬರಿಬೇಕು. ಇನ್ನು ನಿಮ್ಮ ಸೆಕ್ಟರ್ ಆಫೀಸರ್ ಬಂದಾಗ 2 hours ಕೇಳ್ತಿರ್ತಾನೆ. 9 ಕೇಳಿದಾಗ 9 ಹೇಳ್ರಿ, 11 ಕೇಳಿದಾಗ 2 ಪ್ಲಸ್ ಮಾಡಿ ಹೇಳ್ರಿ. ಮೈನಸ್ ಕೇಳಿದ್ರಂದ್ರೆ 11ಕ್ಕೆ ಏನಾಗಿರ್ತದೆ ಅದನ್ನು 9 ಫಿಗರ್ ಮೈನಸ್ ಮಾಡಿ 2 ತಾಸಿನಾಗ ಇಷ್ಟ ಆಗೈತೆ ಅಂತ ಹೇಳ್ರಿ, ಅಲ್ಲೇ ಇರ್ತೈತಿ. ಇಫ್ ಯು ವಾಂಟ್ಸ್ ಕ್ಯುಮ್ಯುಲೇಟಿವ್ ಯು ಗಿವ್ ಕ್ಯುಮ್ಯುಲೇಟಿವ್. ಇಫ್ ಯು ವಾಂಟ್ 2 hourly ದ್ಯಾಟ್ ಈಸ್ ದೇರ್ ಓನ್ಲಿ. ಇಷ್ಟು ಸಿಂಪಲ್ ಐತಿ ಇದನ್ನು ಮಾಡಿಕೊಡೋದು. ಅದಕ್ಕೆ ನಿಮಗೆ ಹೇಳ್ತಾನೆ ಇನ್ನೊಂದು ಮಾತನ್ನು. ಚುನಾವಣಾ ಕೆಲಸ ಅಂತಂದ್ರೆ ಕೆಲಸ ಅನ್ನೋಕ್ಕಿಂತನೂ ಜವಾಬ್ದಾರಿ ಅಂತದ. ಇಲ್ಲಿ ಜವಾಬ್ದಾರಿ ಹೆಚ್ಚಿಂದದ. ಭಾಳ ಕಾಳಜಿಪೂರ್ವಕವಾಗಿ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಕೆಲಸ ಭಾಳ ಇಲ್ಲ. ಈಗ ಹೇಳ್ತೀನಿ ನೋಡ್ರಿ, ನನಗೆ 8th 9th ಓದಾಕ ಬರೆಯಾಕ ಬರೋವ 10 ಹುಡುಗರನ್ನ ಕೊಡ್ರಿ, ಒಂದು ದಿವಸ ನಾ ಟ್ರೈನಿಂಗ್ ಕೊಡ್ತೀನಿ. ಸಿದ್ದು ಅವ್ರಿಗೆ ಹೇಳಿ ಈ ಮಷಿನ್ಗಳು ತೊಗೊಂಡು ಬರ್ತೀನಿ. ಒಂದು ತಪ್ಪುಲ್ಲದ ಅವ್ರ ಕಡೆಯಿಂದ ನಾ ಈ ಇಲೆಕ್ಷನ್ ಮಾಡಿಸ್ಕೊಡ್ತೀನಿ. ಓದಾಕ ಬರೆಯಾಕೆ ಮಾತ್ರ ಬರ್ತಿರ್ಬೇಕು ಅವ್ರಿಗೆ. ಐ ವಿಲ್ ಸಿ ದ್ಯಾಟ್
ಐ ವಿಲ್ ಡೂ ದ್ಯಾಟ್ ವರ್ಕ್ ಸಕ್ಸಸ್ಫುಲಿ ವಿತ್ ದ ಹೆಲ್ಪ್ ಆಫ್ 8th 9th ಸ್ಟೂಡೆಂಟ್ಸ್, ದೋಸ್ ಹೂ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್. ಎಲ್ಲ ಫಾರ್ಮ್ಯಾಟ್ಸ್ ಎತ್ತರಾಗದಾವ, ಕನ್ನಡನಾಗ ಅದಾವ. ಕವರ್ ಮ್ಯಾಗ ಬರೆದಿರ್ತಾರೋ ಯಾವ ಫಾರ್ಮ್ ಹತ್ರ ಹಾಕಬೇಕಂತೇಳಿ, ಫಾರ್ಮ್ ಮ್ಯಾಗ ಬರೆದಿರ್ತಾರೋ ಯಾವ ಕವರ್ದಾಗ ಅದನ್ನು ಹಾಕಬೇಕಂತ. ಮತ್ತಿಟ್ಟಾಗಿ ಏನೋ ಎದರಾಗೂ ಹಾಕ್ಕೊಂಡು ಬಂದಿರ್ತೀವಲ್ಲ, ಏನು ಮಾಡಬೇಕು? ದೇ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸ್ಟ್ಯಾಟ್ಯೂಟರಿ ಕವರ್ ನಂಬರ್ 1, ಇದರಲ್ಲಿ ಮಾರ್ಕ್ಡ್ ಕಾಪಿ ಆಫ್ ಎಲೆಕ್ಟ್ರೋಲ್ ಹಾಕಬೇಕು. ಮಾರ್ಕ್ಡ್ ಕಾಪಿ ಐತಿ, ಇದು ತಿಳಿದಿಲ್ಲ. ಸ್ಟ್ಯಾಟ್ಯೂಟರಿ ಕವರ್ ನಂಬರ್ 2, ಇದರಲ್ಲಿ 17A ರಿಜಿಸ್ಟರ್ ಹಾಕಬೇಕು. 17A ರಿಜಿಸ್ಟರ್ ಮ್ಯಾಗ ಏನು ಬರೆದಿರ್ತಾರೋ, 2ನೇ ಸ್ಟ್ಯಾಟ್ಯೂಟರಿ ಕವರ್ನಲ್ಲಿ ನನ್ನನ್ನು ಹಾಕಿ ಎಲ್ಲ ಫಾರ್ಮ್ಯಾಗ ಹಿಂಗೆ ಬರೆದಿರ್ತಾರೆ. ದಟ್ ಈಸ್. ಅದಕ್ಕೆ ಹೇಳಕತ್ತೇನೆ. ಇನ್ನು ಹೇಳ್ತೇನೆ ನೋಡ್ರಿ, ಕೆಲಸ ಬೇರೆ, ಜವಾಬ್ದಾರಿ ಬೇರೆ. ಕೆಲಸ ಏನ, ಶಂಕರ್ ಅವ್ರು ನನ್ನನ್ನು ಕರೆದ್ರು, ಶಿರಗಾಂವ್ಕರ್ ನಾಳೆ ಇಲ್ಲಿ ಹೊಂಟಿದ್ದೀರಿ, ರಾಮನಗರಕ್ಕೆ ಹೊಂಟಿದ್ದೇನೆ ರೀ. ಬೆಳಗಾವಿ ಬಾಸುಮತಿ ಅಕ್ಕಿ ಒಂದು 50 ಕಿಲೋ ಕೊಡತ್ತೇನೆ, ತೊಗೊಂಡು ಹೋಗ್ರಿ. ತೊಗೊಂಡೆ ಗಾಡ್ಯಾಗ ಹೊಕ್ಕೊಂಡೆ, ಇಲ್ಲಿಂದ ಹೋಗಿ ಏರ್ಪೋರ್ಟ್ಗೆ ಹೋದ್ನಿ. ಅಲ್ಲಿಂದ ಏನೋ ತೂತು ಬಿತ್ತೋ ಹರಿತೋ ಒಂದು 10 ಕಿಲೋ ಬಿದ್ದು, ಅಲ್ಲಿ ಹೋಗಿ ಇದ್ರಾಗ ಕೊಡೋಕೆ ನೋಡ್ಕೊಂಡು 40 ಕಿಲೋ ಅದಾವಲ್ಲ ಅಂತ ಯಾರನ್ನೋ ಕರೆದೆ. ಅಲ್ಲಿ ಹೋಗಿ ಒಂದು ಕಿರಾಣಿ ಅಂಗಡಿಯಾಗ 10 ಕಿಲೋ ತೊಗೊಂಬಂದು ಅದ್ರಾಗ ಹಾಕಿ ಅದನ್ನು ಹೆಂಗೆ ಇದ್ದಂಗೆ ಹೊಲದು ಅಲ್ಲಿ ಕೊಟ್ಟು, ಅಲ್ಲಿ ಹೋಗಿ ಅವ್ರು ಶಂಕರ್ ಅವ್ರಿಗೆ ಅವ್ರು ಫೋನ್ ಮಾಡಿ ನಮ್ಗೆ 50 ಕಿಲೋ ಬೆಳಗಾವಿ ಬಾಸುಮತಿ ಮುಟ್ಟಿದ್ವು ಅಂತ ಹೇಳ್ತಾರೆ. ಇದಕ್ಕೆ ಕೆಲಸ 10 ಕಿಲೋ ಬಿದ್ದು ಅವು ಯಾವೋ ಸೇರಿಸಿದ್ನಿ. ಇದೇ ಶಂಕರ್ ಅವರು, ಇದೇನು ಆಗೋದಿಲ್ಲ. ಆದರೂ ಶಿರಗಾಂವ್ಕರ ಇದು 500 ಗ್ರಾಮ್ ಬಂಗಾರ ಐತಿ, ನೀವು ಏರ್ಪೋರ್ಟ್ದಾಗ ಏನು ಇಳಿತಿರಲ್ಲ, ಅಲ್ಲಿ ಎಕ್ಸ್ ಪರ್ಸನ್ ಬರ್ತಾನೆ, ಅವ್ರ ಕೈಯಾಗ ಕೊಡ್ರಿ. ಹಿಂಗೆ ಅನ್ಕೊಡ್ದು ಅವ್ರು ಮೋತಿ ತೆಳಗಿನ ಮ್ಯಾಗ ತಗೊಂಡು ನೋಡ್ತಾನೆ. 500 ಗ್ರಾಮ್ ಬಂಗಾರ. ಆಯ್ತು ತರಿ ಸರ್, ದೋಸ್ತಿ ಐತಿ, ಇಟ್ಕೋತಾನೆ. ಮುಂದ್ಕೂಸ್ ಹೋಗ್ತಾನು, ಆಯ್ತೋ ಇಲ್ಲೋ, ಸರ 500 ಗ್ರಾಮ್ ಐತಲ್ರಿ, ಆಯ್ತು. ಅಲ್ಲಿ ಹೋಗಿ ಕಾರ್ದಾಗ ತೆಗೆದು ದಂಡ ಇಡ್ತಾನು. ಡ್ರೈವರ್ ಹಿಂಗೆ ನೋಡ್ತಾ, ಮತ್ತು ತೆಗೆದು ಕಿಸ ಇಟ್ಕೊತಾನೆ. ಮತ್ತೆ ತೆಗೆದು ಟ್ರೇದಾಗ ಹಾಕ್ತಾನೆ. ಅಲ್ಲಿ ಚೆಕ್ ಪೋಸ್ಟ್ ಬೇರೆ ಐತಲ್ಲಪ್ಪ, ಮತ್ತೆ ತೆಗೆದು ಎಲ್ಲೋ ಇಟ್ಕೊಡ್ತಾನೆ. ಆಯ್ತು ಹೋತೋ, ಆಯ್ತು ಹೋತೋ, ಆಯ್ತು ಎಲ್ಲೋ. ಅಲ್ಲಿ ಕೊಟ್ಟ ಬಳಕ ಅಲ್ಲಿ ಬಂದಿರ್ತಾವ ಮನುಷ್ಯ. ಶಂಕರ್ ಅವ್ರ ಫೋನ್ ನಂಬರ್ ಹೇಳ್ರಿ, ನೀವ ಏನು ರೀ, ನಿಮ್ಮ ಹೆಸರು ಏನು ರೀ? ಅದು ಶಂಕರ್ ಅವ್ರ, ಇವ್ರು ಫೋನ್ ಮಾಡಿ, ಇವರೇ ಏನು ರೀ? ಹಾಂ ಅವರ ರೀ, ಫೋನ್ ನಂಬರ್ ಹಾಂ ಇದು ತೊಗೋರಿ, ನಿಲ್ರಿ ಒಂದು ಫೋಟೋ ಹೊಡ್ಕೊತಾನು. ಎಷ್ಟೈತಿ? 500 ಗ್ರಾಮ್. ಇದು ರೆಸ್ಪಾನ್ಸಿಬಿಲಿಟಿ. 50 ಕಿಲೋ ಅಕ್ಕಿ ಕೆಲಸ. ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಪಾನ್ಸಿಬಿಲಿಟಿ ಸಣ್ಣದೇ ಇರ್ತೈತಿ, ಖರೆ ಜವಾಬ್ದಾರಿ ಹೆಚ್ಚಿರ್ತೈತಿ. ಆನ್ಸರಬಲ್ ಟು ಏಜೆಂಟ್ಸ್, ಆನ್ಸರಬಲ್ ಟು ARO, ಆನ್ಸರಬಲ್ ಟು ಮೀಡಿಯಾ, ಆನ್ಸರಬಲ್ ಟು ಪೊಲಿಟಿಕಲ್ ಪಾರ್ಟೀಸ್, ಆನ್ಸರಬಲ್ ಟು ಎಲೆಕ್ಷನ್ ಕಮಿಷನ್. ಅದಕ್ಕೆ ಹೇಳಿದ್ನಿ 700 ಓಟ್ ಹಾಕ್ಸೋದಿರ್ತೈತಿ. ದೊಡ್ಡ ಕೆಲಸ ಅಲ್ಲ, ಜವಾಬ್ದಾರಿ ಭಾಳ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ಎಲ್ಲೆಲ್ಲಿ ಲೆಕ್ಕ ಸಿಗುತ್ತೈತಿ ಮತ್ತು ಹೆಂಗೆ ಇದು ಎರೇಸ್ ಮಾಡೋದನ್ನು, ಕ್ಲಿಯರ್ ಮಾಡದೇ ಇರೋದನ್ನು ಹೆಂಗೆ ತಪ್ಪಿಸ್ಬೇಕು ಅನ್ನೋದಕ್ಕೆ ಕೈ ಮುಗಿದು ಹೇಳ್ತೀನಿ ಮರಾಯ. ಹಿಂಗೆ ಅಣ್ಣಾಕ ಹಚ್ಚ್ರಿ, ತೆಗೆದಿಲ್ಲ ನೋಡ, ತೆಗೆದಿಲ್ಲ ಏನು ಸ್ಲಿಪ್, ತೆಗೆದಿಲ್ಲ ನೋಡ, ತೆಗೆದಿಲ್ಲ ನೋಡ, ಎರೇಸ್ ಮಾಡಿದಿಲ್ಲ ನೋಡ, ಎರೇಸ್ ಮಾಡಿದಿಲ್ಲ ನೋಡ, ಹೇಳ್ರಿ 20 ಸರಿ ಹೇಳ್ರಿ. ಆಫ್ ಮಾಡಿದಿಲ್ಲ ನೋಡ, ಆಫ್ ಮಾಡಿದಿಲ್ಲ ನೋಡ, ಆಫ್ ಮಾಡಿದಿಲ್ಲ ನೋಡ. ಈಗ ಮಾಡಿ ತೋರಿಸ್ತಾನೆ ಇಲ್ಲಿ ಹೆಂಗಂತ. ಬರೇ ಕನೆಕ್ಟ್ ಮಾಡಕ್ಕೆ ಸರಿಯಾಗಿ ಬರ್ಲಾರ್ಕ ಹಿಂಗೆ ಅಲ್ಲಿ ಇಡ್ತಾವು, ಚಾಲೂ ಮಾಡಕ್ಕೆ ಹೋಗ್ತಾವು. ಲಿಂಕ್ ಯಾರು ಸರ್ ಚಲೋ ಹೋಗ್ತೀರಿ, ಚಲೋ ಹೋಯ್ತು, ಚಲೋ ಹೋಗ್ತೀರಿ, ಚಲೋ ಆಗತ್ತೀರಿ. ಫೋನ್ ಮಾಡೋದು, ನೀವು ಓಡಾಡೋದು. ಅಲ್ಲಿ ಹೋಗಿ ನೀವೇನು ಮಾಡ್ತೀರಿ, ಕರೆಕ್ಟ್ ಹಿಂಗೆ ಓದ್ತೀರಿ, ಕಟ್ಕೊಳ್ತೈತಿ, ಚಲ್ ಆತ್ರಲ್ಲ. ಇಟ್ಟು ಆಗಾಕೆ 2 ತಾಸು ಓಡಾಡಲ್ಲ. ಮತ್ತು ಅವರು ಇನ್ನೂ ಪ್ರಾರಂಭವಾಗದ ಮತದಾನ, ಇನ್ನೂ ಪ್ರಾರಂಭವಾಗದ ಮತದಾನ. ಓಡಾಡುತ್ತಿರುವ ಸೆಕ್ಟರ್ ಆಫೀಸರ್ ಅವ್ರು ಬಂದಿರ್ತಾರೆ. ಇಲ್ಲಿ ಬೆವರು ವರ್ಷಿಕೊಳ್ಳುತ್ತಿರುವ PRO. ಸಂಜೆ 5 ತನಕ ಅದ ಬರ್ತೈತಿರೋ ಯಪ್ಪ. ನೀವು ಚಾಲೂ ಮಾಡಿರ್ತೀರಿ 2 ಗಂಟೆಗೆ, ಅವ್ರಿಗೂ ಬೇರೆ ಏನು ಇರಂಗಿಲ್ಲ, ಅದನ್ನು ಹಾಕಿರ್ತಾರೆ ಅವ್ರಂಗೆ. ಇದನ್ನು ತಪ್ಪಿಸ್ಬೇಕಾದ್ರೆ ನಾ ಏನು ಹೇಳಕತ್ತೀನಿ ಅದನ್ನು ಮಾಡಿರಿ. ಒಳ್ಳೆಯಾದ್ರೆ ನೀವು ಹೆಂಗೆ ಉಣ್ತೀರಿ ಉಣ್ರಿ, ನಾ ಬೇಡ ಅನ್ನೋದಿಲ್ಲ. ನನಗೆ ತಿಳಿದದ್ದ ಕರೆಕ್ಟ್ ಅನಿಸಿದ್ದ 33 ವರ್ಷದ ಅನುಭವ ಹೆಂಡಾಕತ್ತಿ ನಾನು. ಅದು ತೀರ್ಥರೆ ಬಳಸ್ರಿ, ಚೈಲ್ಯಾರಿ ಬಿಡ್ರಿ, ನಿಮಗೆ ಬಿಟ್ಟದ್ದು. ಹಿಂಗೆ ಕೊಡ್ರಿ ಟ್ರೈನಿಂಗ್. ಸೊ ಈ ಆಸ್ಪೆಕ್ಟ್ಗಳನ್ನು ನೀವು ಕರೆಕ್ಟಾಗಿ ಕವರ್ ಮಾಡಿದಿರಿ ಅಂದ್ರೆ ಎಲ್ಲೂ ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗಬಾರ್ದು ಹಂಗೆ ಕೆಲಸ ಮಾಡೋದಂದ್ರೆ ಇದು. ಎಷ್ಟು ಹೇಳ್ತಾ ಈಗ ನೋಡ್ರಿ, ಮುಂಜಾನೆದಿಂದ ಏನು ಹೇಳಿಲ್ಲ, 2 ನಿಮಿಷದಾಗ ಹೇಳಿ EVM ಕಡೆ ಬರೋದನ್ನು ಮನೆಗೆ ಓಟ್ ಹಾಕ್ಸ್ಕೊಂಡು ಹೋಗೋದಾದ್ರೆ ಏನು ಮಾಡ್ಬೇಕು ಅದನ್ನು ಹೇಳೋದೇನು. ಅದಕ್ಕೂ ಹೋಗೋವ್ರದ್ರಿ ನೀವು. ಮನೆಗೆ ಓಟ್ ಹಾಕ್ಸ್ಕೊಂಡು ಹೋಗಕ್ಕೆ ಏನೇನು ಮಾಡಬೇಕು. ಪ್ರಕಾಶ್ ನೀವೇನೋ ನೆನಪು ಮಾಡಿದ್ರಲ್ಲ, ಸರಿ ಅದನ್ನು ಹೇಳ್ತೀನಿ, ಆಮೇಲೆ ಅದನ್ನು ಹೇಳುವಾಗ ಹೇಳ್ತೀನಿ. ಓಕೆ, ಈಗ ತಿಳ್ಕೊರಿ. 1ನೇದ್ದು ಎಷ್ಟು ಸಿಂಪಲ್ ಐತೆ ನೋಡ್ರೆ ಟ್ರೈನಿಂಗ್.
2 ಟ್ರೈನಿಂಗ್ ತೊಗೋಬೇಕು. 1ನೇದು PRO APRO, 2ನೇದು ಇಡೀ ಟೀಮ್. ಆ ಟೀಮ್ ಸೇಮ್ ಟೀಮಾಗಿ ಪೋಲಿಂಗ್ ಸ್ಟೇಷನ್ಗೆ ರ್ಯಾಂಡಮೈಸ್ ಆಗ್ತದೆ. ಆ ಪೋಲಿಂಗ್ ಸ್ಟೇಷನ್ ನಂಬರನ್ನು ನೋಡ್ತಾರೆ, ಸಹಿ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ರೂಮ್ದಾಗ ಕೂಡ್ತಾರೆ, ಸಂಬಂಧಪಟ್ಟ ದಾಖಲೆಗಳನ್ನು ತೊಗೋತಾರೆ, ಚೆಕ್ ಮಾಡ್ಕೋತಾರೆ. ರೂಟ್ ಈಗಾಗಲೇ ಗೊತ್ತದ, ಬಸ್ನಾಗ ಕೂಡ್ತಾರೆ, ಆ ಜಾಗದಾಗ ಹೋಗ್ತಾರೆ, 4 ಜನ ಇಳಿತಾರೆ, ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ, ಸ್ಟ್ಯಾಟ್ಯೂಟರಿ ನಾನ್ ಸ್ಟ್ಯಾಟ್ಯೂಟರಿ ಕವರ್ಸ್ ರೆಡಿ ಮಾಡಿ ಇಟ್ಕೋತಾರೆ, ಲಘು ಮಲ್ಕೋತಾರೆ, ಲಘು ಹೇಳ್ತಾರೆ, ರಾಜಕಾರಣ ಮಾತಾಡೋಂಗಿಲ್ಲ, ಸೆರೆ ಕುಡಿಯೋಂಗಿಲ್ಲ, ಲೋಕಲ್ ಫೇವರ್ ತೊಗೊಳಂಗಿಲ್ಲ, ಹೆಣ್ಮಕ್ಳನ್ನ ಬೇರೆದವ್ರ ಮನೆಗೆ ಕಳ್ಸಂಗಿಲ್ಲ. 4 ಗಂಟೆಗೆ ಹೇಳ್ತಾರೆ, ರೆಡಿ ಆಗ್ತಾರೆ, 5:15 ಎದ್ದು ಮಾಕ್ ಪೋಲಿಗೆ ರೆಡಿ ಆಗ್ತಾರೆ, 15 ನಿಮಿಷ ಏಜೆಂಟ್ಗಾಗಿ ವೇಟ್ ಮಾಡ್ತಾರೆ. ಬಂದರು ಬರೆದಿದ್ರು ಮಾಕ್ ಪೋಲ್ ಸ್ಟಾರ್ಟ್ ಮಾಡ್ತಾರೆ. ಮಾಕ್ ಪೋಲ್ದಾಗ ಎಷ್ಟು ಓಟ್ ಹಾಕ್ಸ್ಬೇಕಂತ ಐತಿ? 50. ಏನಂತ ಹೇಳಿದಾರೆ ಅದ್ರಾಗ? ಮಿನಿಮಮ್ ಆಫ್. ಮಾನ್ಯ ಟ್ರೈನಿಂಗ್ ಬರೋದವ್ರನ್ನ ಬಿಟ್ಟು ಉಳ್ದವ್ರು ಹೇಳ್ಬೇಕು, ವಾಟ್ ಡೂ ಯು ಮೀನ್ ಬೈ ಮಿನಿಮಮ್ ಆಫ್ 50 votes? ಶ್ಯಾಮ್ ಪ್ರಸಾದ್ ಈಸ್ ರೈಟ್. 50ಕ್ಕಿಂತ ಕಡಿಮೆ ಇಲ್ಲದಂತೆ ಅಂದಂಗದು. ಅಂದರೆ ಹೆಚ್ಚು ಹಾಕಬಾರ್ದಂತಲ್ಲ, ಚಂತಕ ಮಾಕ್ಪೋಲು ಮಾಡಬಾರ್ದು. ಅಂದ್ರೆ ಈಗ 9 ಕ್ಯಾಂಡಿಡೇಟ್ ನಿಂತಾರೆ ಬೆಳಗಾವ್ದಾಗ. ಯು ಎಕ್ಸ್ಪೆಕ್ಟ್ ಮೋರ್ ಕ್ಯಾಂಡಿಡೇಟ್ಸ್, ದಟ್ ಐ ಕ್ಯಾನ್ ಟೆಲ್ ಯು, ಅಶ್ಯೂರ್ ಯು. ಎಕ್ಸ್ಪೆಕ್ಟ್ ಮೋರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್. Belagaum people should be more alert, more aware about joining BUs. You may have to prepare some special voting compartment if required. ಅದು ಹಿಂದೂ ಆಗಿತ್ತು. 513 ಮಂದಿ ನಿಂದ್ರಿಸು. ನಾನು ಅದನ್ನು ಐ ವಾಸ್ ಚೀಫ್ ಟ್ಯಾಬ್ಯುಲೇಟಿಂಗ್ ಆಫೀಸರ್, ಕೌಂಟ್ ಮಾಡಿದ್ದು. ಅವಾಗಿಂದ ಒಂದು ಜೋಕ್ ಹೇಳ್ತಿರ್ತೀನಿ ಕೇಳ್ರಿ. ಇಂದು ಮುಂಜಾನೆ 7, ನಾಳೆ ಮುಂಜಾನೆ 7, ನಾಡ್ದು ಮುಂಜಾನೆ 7. ಅಚ್ಚಿನ ಪ್ರದೀಪ್ ಸಿಂಗ್ ಖರೋಲಾ DC ಸಾಹೇಬ್ರು ಇದ್ರು. ನಾಡ್ದು ಮುಂಜಾನೆ 7 ಎಷ್ಟಾತ? 72 ತಾಸು ಇನ್ನು ಕೌಂಟ್ ಮಾಡೋಕೆ ಹತ್ತಿದ್ದೀವಿ ರೀ. ಅಂಥದ್ರಾಗ ನಾನು ಟ್ಯಾಬ್ಯುಲೇಷನ್ ಮಾಡ್ಕೋತ ಕೂತಿದ್ನಿ. 16 ಕಾಪಿದಾಗ ಮಾಡ್ಬೇಕು, ಕಂಪ್ಯೂಟರ್ ಇರಲಿಲ್ಲ. ಅದ್ರ ಮ್ಯಾಲೆ ಹಿಂಗೆ ಅದು ಎಷ್ಟು ದೊಡ್ಡದಿತ್ತಂದ್ರೆ ಡಬ್ಬಿದ್ದು ಬರ್ಕೋತ ಬರ್ಬೇಕ್ರಿ ಅದ್ರ ಮ್ಯಾಗ. ಅವೆಲ್ಲ ಈಗ ಆನ್ಲೈನ್ ಹೋಗ್ತಾವೆ. ಈಗ ಅದ್ರಾಗ ಹಿಂಗೆ ಬರ್ಯಾಕತ್ತಿದ್ದೀನಿ, ಟ್ಯಾಲಿ ಮಾಡಾಕತ್ತೀನಿ. ಮತ್ತು 3 ದಿವ್ಸ ನಿದ್ದಿಲ್ಲ ರೀ. ಏನಾಗಿರ್ಬೇಕೈತಿ ವಿಚಾರ ಮಾಡ್ರಿ, ನಿದ್ದಿಗೆಟ್ಟ ಬುದ್ಧಿಗೆಟ್ಟ ಅಂತ. ಅದನ್ನು ಮಾಡತ್ತೀನಿ. ಒಬ್ರು ಟೀಚರ್ ಓಡಿ ಬಂದರು, ಶ್ರೀಗಾಂವ್ಕರ್ ಸರ, ಏನು ಒಂದು ಗೋಳು ಆಗಿತ್ತು ಸರ. ಇಲ್ಲೆಲ್ಲ ಬೆಳಗಾವ್ದಾಗ ನೋಡಿ ಹೋಗ್ರಿ, ಅವು ಡಬ್ಬಿಗಳು ಎಷ್ಟು ದೊಡ್ಡದಾವು ಮತ್ತು ಎಷ್ಟು ಎತ್ತರ ಅದಾವೆ ಅಂತೇಳಿ. ಅಲ್ಲಿ ಸ್ಪೆಷಲ್ ಅದ, ವರ್ಲ್ಡ್ ರೆಕಾರ್ಡ್ ಆಗೈತೆ ಅದು ಅಂತ. ಏನಾಯ್ತು ಅಂತ ಕೇಳಿದ್ರು ಅವ್ರು ನಂಗೆ. ಸರ್ ಡಬ್ಬಿ ಒಂದು ಎಲ್ಲಿ ಹೋಗೈತಿ ರೀ ಅಂದರು. ನಾನು ಯಾವ ಕಿಸದಾಗ ಹಾಕೋದು ಹೋಗಲ್ಲ ನೋಡಿ. ಕಿಸದ ಹಾಕೋದು ಹೋಗ್ತಾರೆ, ಅದನ್ನೇ ಕಿಸದ ಹಾಕೋ ಹೋಗ್ತಾರೆ. ಮತ್ತು ಅಲ್ಲ ಮಳ ಅಷ್ಟು ದೊಡ್ಡ ಡಬ್ಬಿ ಅಲ್ಲೇ ಹಿಡಿದು ಎಲ್ಲರೂ ಇರ್ಬೇಕಲ್ಲ ಇಲ್ಲಿ ಅಂತ. ಇಲ್ಲರಿ ಸರ ಭಾಳ ಟೆನ್ಷನ್ ಆಗೈತೆ ಬರ್ರಿ ಅಂತ ಅಲ್ಲಿ ಹಾಯ್ದು. ಅವನ ಅಸಿಸ್ಟೆಂಟ್ ಒಬ್ಬ ಅದ್ರ ಮ್ಯಾಗ ಚೀಲ ಹಾಕಿ ಎವಣಿಸ್ಕೋತ ಕೂತಿದ್ದಲ್ಲ. ಸೊ ಹಂಗೆ ಆಗ್ತಿರ್ತಾವೆ. ಹಂಗೆ ಆಗಬಾರ್ದಂದ್ರೆ ಈ ರೀತಿಯಾಗಿ ನಾವು ಕಾಳಜಿ ಆಗ್ತದೆ. ಯಾವ್ಯಾವ ಹಂತದಾಗ ತೊಗೋಬೇಕಾಗ್ತದೆ ಅಂತ ಹೇಳ್ಕೊತ 1 ನಿಮಿಷ ಅಂದಿದ್ದೆ. ಎಲ್ಲಿಗೆ ಬಂತು? ಎಲ್ಲರೂ ಕೊಡ್ತೀವಿ, ಮಸ್ಟ್ರಿಂಗ್ ಮಾಡ್ತೀವಿ, ಚೆಕ್ ಮಾಡ್ಕೋತೀವಿ, ಕನ್ಸರ್ನ್ಡ್ ಪೋಲಿಂಗ್ ಸ್ಟೇಷನ್ಗೆ ಹೋಗ್ತೀವಿ, ಸ್ಟ್ಯಾಟ್ಯೂಟರಿ ನಾನ್ ಸ್ಟ್ಯಾಟ್ಯೂಟರಿ ಕವರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮಾಕ್ ಪೋಲ್ ಮುಗಿಸ್ತೀವಿ. 7 ಗಂಟೆಗೆ ಮೊದಲನೇ ವೋಟ್ರ್ ಬರ್ತಾನೆ, ಐಡೆಂಟಿಫೈ ಆಗ್ತಾನೆ, ಸಹಿ ಮಾಡ್ತಾನೆ, ಸ್ಲಿಪ್ ತೊಗೋತಾನೆ, ಸ್ಲಿಪ್ ಕೊಡ್ತಾನೆ, ವೋಟ್ ಹಾಕ್ತಾನೆ, ಹೊರಗೆ ಹೋಗ್ತಾನೆ. ಪ್ರಕ್ರಿಯೆ ನಡೀತಿರ್ತದೆ. 9 ಇನ್ಸಿಡೆಂಟ್ಸ್: ಟೆಂಡರ್, ಚಾಲೆಂಜ್, ಏಜ್, ಸೀಕ್ರೆಸಿ ವೈಲೇಟೆಡ್, ಡಿನೈಸ್ ಎನಿ ಟೈಪ್ ಆಫ್ ವೋಟ್, ಡಿನೈಸ್ ಸಿಗ್ನೇಚರ್, ಡಿನೈಸ್ ಇಂಕ್, ನೀಡ್ಸ್ ಎ ಕಂಪ್ಯಾನಿಯನ್, 49 MA ಮುಗೀತು. ಚೀಟಿ ಕೊಟ್ಟ, ಚೀಟಿಗಳು ಬಂದು, ಚೀಟಿ ಅವ್ರು ವೋಟ್ ಹಾಕಿದ್ರು, ಹೊರಗೆ ಹೋದರು. ಡಿಕ್ಲರೇಷನ್ ಮಾಡಿದ, ಕ್ಲೋಸ್ ಮಾಡಿದ, ಡಿಕ್ಲರೇಷನ್ ಮಾಡಿದ, ಆಫ್ ಮಾಡಿದ, ಡಿಕ್ಲರೇಷನ್ ಮಾಡಿದ, ಸೀಲ್ ಮಾಡಿದ, 17C ಎಲ್ಲರಿಗೂ ಕೊಟ್ಟ. ಸ್ಟ್ಯಾಟ್ಯೂಟರಿ ಕವರ್ಸ್ ನಾನ್ ಸ್ಟ್ಯಾಟ್ಯೂಟರಿ ತೊಗೊಂಬಂದು ಹೆಂಗೆ ಹೇಳಿರ್ತಾರೆ ಹಂಗೆ ಕೊಟ್ಟ, ಮುಗೀತು. ಇಟ್ಟಾಯ್ತು ನೋಡ್ರಿ ಎಲೆಕ್ಷನ್ ಟ್ರೈನಿಂಗ್. ದಿಸ್ ಈಸ್ ಆಲ್ ಇನ್ ಆಲ್ ಎಲೆಕ್ಷನ್ ಟ್ರೈನಿಂಗ್. 1 ಮಿನಿಟ್. ಮಧ್ಯಾಹ್ನ ಹೇಳಿದ್ದು 4 ತಾಸು, ಈಗ ಹೇಳಿದ್ದು 1 ನಿಮಿಷ. ಇಷ್ಟ ಮಾಡಲ ಊಟ ಕಳಿಸ್ಕೊಟ್ರಿ. ಮತ್ತು ಇನ್ನೂ 2 ಬಸ್ನಾಗ ಉಳ್ದವ್ರು ಟ್ರೈನಿಂಗ್ ಮುಗಿತ ತೊಳೆ ಹೋಗೋದಲ್ಲ. ಚಂತಕ ಹೇಳ್ಬೇಕು, ಎಲ್ಲ ಡೀಟೇಲಾಗಿ ಹೇಳ್ಬೇಕು. ನೀನು ಹೇಳಿದ್ದಲ್ಲೋ ಮರ ಅಟ್ಟ ಹೇಳಿದೆವು ಅಂದ್ರೆ ಅಂದ್ರೆ ಅಲ್ಲ, ಮತ್ತು ಎಲ್ಲ ಹೆಜ್ಜೆಗೆ ಹೇಳ್ಬೇಕು. ಹೇಳಿ ಮುಗೀತು. ಈಗ EVMs ಬಗ್ಗೆ ಹೇಳಬೇಕಾಗ್ಯದ. ಅದಕ್ಕಿಂತ ಮೊದಲ ನೀವು ಮನೆಗೆ ಹೋಗ್ಬೇಕಾಗ್ಯದ. ಮನೆಗೆ ಹೋಗ್ಬೇಕಾಗ್ಯದ ವೋಟ್ ಹಾಕ್ಸ್ಕೊಂಡು ಬರಕ್ಕೆ. ಅದಕ್ಕೆ ಒಬ್ಬ PRO, ಒಬ್ಬ APRO, ಒಬ್ಬ ಮೈಕ್ರೋ ಅಬ್ಸರ್ವರ್, ಒಬ್ಬ ವಿಡಿಯೋಗ್ರಾಫರ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಒಂದು ವೆಹಿಕಲ್, ಡೆಫಿನೇಟ್ ರೂಟ್. ಆ ರೂಟ್ದಾಗ ಹೋಗ್ತೀರಿ.
2 ಸರಿ ಹೋಗ್ಬೇಕಾಗ್ತದೆ ಒಂದು ಮನೆಗೆ. ಮೊದಲನೇ ಸಲ ಹೋದಾಗ ವೋಟರ್ ಇಲ್ಲ ಅಂದ್ರೆ 2ನೇ ಸಲ ಹೋಗ್ಬೇಕು, 3ನೇ ಸಲ ರೀ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ವಿಸಿಟ್ ದ ಸೇಮ್ ಹೌಸ್ ಟ್ವೈಸ್ ಇಫ್ ಹಿ ಹ್ಯಾಸ್ ಅಪ್ಲೈಡ್. ನೀವು ಅವ್ರ ಕಡೆ ತೊಗೊಂಡು ಹೋಗ್ಬೇಕಾದ್ರೆ 3 ಸಲ ಹೋಗ್ಬೇಕಾಗ್ತದೆ. ವೋಟಕ್ಕೆ ತೊಗೊಂಡು ಹೋಗ್ಬೇಕಾದದ್ದು ಏನೂ ಕೊಟ್ಟಿರ್ತಾರೆ ನಿಮ್ಗೆ, 13A, 13B, 13C, 13D ವೋಟಿಂಗ್ ಪ್ರೊಸೀಜರ್ ಮುಂಜಾನೆ ಹೇಳಿದ್ದೀನಿ. ಅದಲ್ಲದೆ ಕೆಲವು ಎನೆಕ್ಜರ್ಸ್ ಬರ್ತಾವಂತ ಹೇಳ್ತೀನಿ. ಇಲ್ಲಿ ಅದಾವೆ ನೋಡಿರಿ, ಮ್ಯಾಗ ಹೋಗಲಿ ನೋಡಿರಿ. 85+ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು AVPD ಅಬ್ಸೆಂಟಿ ವೋಟರ್, ಫಿಸಿಕಲಿ ಡಿಸೇಬಲ್ಡ್, ಇವಳದ್ದು ಯಾವ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಲಿಸ್ಟ್ ಆಫ್ ವೋಟರ್ಸ್ ನಿಮ್ಮ ಕಡೆ ಕೊಟ್ಟಿರ್ತಾರೆ, PB ಪೇಪರ್ ಕೊಟ್ಟಿರ್ತಾರೆ, ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತಾರೆ, ಸಫಿಷಿಯಂಟ್ ನಂಬರ್ ಆಫ್ 13A, B, C, D ನಿಮಗೆ ಕೊಟ್ಟಿರ್ತಾರೆ, ಪೆನ್, ಇಂಕ್ ಪ್ಯಾಡ್, ಗಮ್ ಬಾಟ್ಲ್ ಕೊಟ್ಟಿರ್ತಾರೆ, ಅನೆಕ್ಸರ್ 10 ಕೊಟ್ಟಿರ್ತಾರೆ, ವೋಟಿಂಗ್ ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಮತದಾನ ಮಾಡಿದ ನಂತರ 17C ಅವ್ರು ಏನು ಪ್ಯಾಕ್ ಮಾಡಿ ನಿಮ್ಮ ಕಡೆ ಕೊಡ್ತಾರಲ್ಲ, 13B, 13A ಪುಟ್ ಟುಗೆದರ್ ಸಪ್ರೇಟ್ಲಿ ಅಂದಿಲ್ಲ, ಅದನ್ನು ಹಾಕಕ್ಕೆ 13C, ಆ 13C ಹಾಕಕ್ಕೆ ಒಂದು ನಿಮಗೆ ಬ್ಯಾಗ್ ಕೊಟ್ಟಿರ್ತಾರೆ. ಆಮೇಲೆ ಇತರೆ ಸಾಮಗ್ರಿಗಳು ಏನೇನು ಬೇಕೋ ಅವನ್ನ ನಿಮಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ 85+ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ. PWD ಇದ್ದರೆ 40% ಬೇಕು. ಮುಂಜಾನೆ ಹೇಳಿದನು, ಕೋವಿಡ್ ಇದ್ದರೆ ಕೋವಿಡ್ ಸರ್ಟಿಫಿಕೇಟ್ ಬೇಕು. ಈ ಕೋವಿಡ್ ಇಲ್ಲ, ಕೇಳೋದು ಬೇಡ, ಬಯಸೋದು ಬೇಡ. 3 ವರ್ಷ ಆವಾಗ ನರಕಾಗೈತೆ, ಸಾಕು ಜೀವನ. ಇನ್ನು ನೆಕ್ಸ್ಟ್ PBಯಲ್ಲಿ ಏನು ಮಾಡಬೇಕು, ನೀವು ಮಾರ್ಕ್ಡ್ ಕಾಪಿಯಲ್ಲಿ PB ಅಂತ ಗುರ್ತಾ ಮಾಡ್ಬೇಕು. ನಿಮಗೆ ಮಾರ್ಕ್ಡ್ ಕಾಪಿ ಅದನ್ನು ನೋಡಿ ನಾನು PBಗಳನ್ನು ಗುರ್ತಾ ಮಾಡಿ ಆ ಮಾರ್ಕ್ಡ್ ಕಾಪಿಯನ್ನು ನಾವು ಎಲ್ಲಿ ಕಳ್ಸೋರ್ದೀವಿ, ಆ್ಯಕ್ಚುಯಲ್ ಪೋಲಿಂಗ್ಗೆ ಕಳ್ಸೋರ್ದೀವಿ. ನೆಕ್ಸ್ಟ್ ಅನೆಕ್ಸರ್ 9 ಎಷ್ಟು ಮಂದಿ PB ಆಯ್ಕೆ ಮಾಡಿಕೊಂಡಿರ್ತಾರಲ್ಲ, ಆ ಅನೆಕ್ಸರ್ 9 ಬರೆದ ಯಾರ್ಯಾರು ವೋಟ್ ತೊಗೊಂಡಿದ್ದೀವಿ ಅಂಥೇಳಿ ಆ ಲಿಸ್ಟನ್ನು ARO ಲೆವೆಲ್ನಲ್ಲಿ ಪಟ್ಟಿ ಮಾಡಿ RO ಲೆವೆಲ್ನಲ್ಲಿ ಕಾನ್ಸಾಲಿಡೇಟ್ ಮಾಡಿ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಗಳಿಗೆ ಕೊಡ್ತಾರೆ. ಟ್ರಾನ್ಸ್ಪರೆನ್ಸಿ, ಯಾವ ರೂಟ್ದಾಗ ವೆಹಿಕಲ್ ಹೊಂಟದ, ಯಾರು ಹೊಂಟಾರ, ಯಾವ ದಿವ್ಸ ಹೊಂಟಾರ, ಯಾರು ಮನೆಗೆ ಹೊಂಟಾರ ಅನ್ನೋದನ್ನು ಎಲ್ಲನೂ ಅವರಿಗೆ ತಿಳಿಸ್ತೀವಿ ನಾವು. ಯಾರಿಗೆ? ಟ್ರಾನ್ಸ್ಪರೆನ್ಸಿ. ಬಟ್ ವೋಟ್ ಹಾಕುವಾಗ ಸೀಕ್ರೆಸಿ ಮೇಂಟೈನ್ ಮಾಡ್ತೀವಿ, ಇಷ್ಟೇ. ನೆಕ್ಸ್ಟ್ ಮನೆ ಭೇಟಿ ತಂಡದಲ್ಲಿ PRO ಇರ್ತಾನೆ, PO ಇರ್ತಾನೆ, ಮೈಕ್ರೋ ಅಬ್ಸರ್ವರ್ ಯಾರು ಇರ್ತಾರಂತ ಈಗೆಲ್ಲ ಹೇಳಿದ್ದೀನಿ. ಆ ತಂಡ ಮಾಡಿರ್ತೀವಿ, ರೂಟ್ ಫಿಕ್ಸ್ ಮಾಡಿರ್ತೀವಿ. 12D ಕೊಟ್ಟವ್ರ ಮನೆಗೆ ಮಾತ್ರ ಹೋಗ್ತೀವಿ. 12D ಕೊಟ್ಟದ ಬಗ್ಗೆ ನಮಗೆ ಮಾಹಿತಿ ಕೊಡೋರು ಯಾರು? BLO ಸೆಕ್ಟರ್ ಆಫೀಸರ್ ಅಲ್ಲ, BLO ಇಸ್ ದ ಕಸ್ಟೋಡಿಯನ್ ಆಫ್ ವೋಟರ್ ಲಿಸ್ಟ್. ನೆಕ್ಸ್ಟ್ ಮತದಾನ ತಂಡವು ಮೊದಲು ಹೋಗಬೇಕು, ಆ ವಿಳಾಸಕ್ಕೆ ಹೋಗಬೇಕು, ಇಲ್ಲಾಂದರೆ 2ನೇ ಸಲ ಹೋಗಬೇಕು, 3ನೇ ಸಲ ಹೋಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಹೇಳಿದ್ದೀನಿ. ನಾ PPT ಯಾಕೆ ಓದಂಗಿಲ್ಲ ಅಂದ್ರೆ ನನ್ನ ಬಾಯಾಗೆಲ್ಲ ಬಂದಿರ್ತದೆ. ನೆಕ್ಸ್ಟ್ ನನ್ನ ಕಡೆ ನೋಡಿ, ಇನ್ನು ಅಭ್ಯರ್ಥಿಗಳು BLA ಅನ್ನು ನೇಮಿಸಬಹುದು. ಏನು BLA? ಬೂತ್ ಲೆವೆಲ್ ಏಜೆಂಟ್. ವೆರಿ ಗುಡ್ ಕನ್ಸೆಪ್ಟ್ ಇದೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದವ್ರು ಒಂದು ವೇಳೆ ಬೂತ್ ಲೆವೆಲ್ ಏಜೆಂಟನ್ನು ನೇಮಿಸಿದರೆ, ಸ್ಪೆಸಿಫಿಕ್ ಪಾರ್ಟಿ ಅವ್ರು ಯೂಸ್ ಮಾಡ್ತಾರೆ, ಅವ್ರಿಗೆ ಭಾಳ ಚಲೋ ಆಗತ್ತೈತೆ ಅದ್ರ ಫೇವರ್. ಎಲ್ಲರೂ ಹಿಂಗೆ ಮಾಡಿದ್ರಂದ್ರೆ ವೋಟರ್ ಲಿಸ್ಟ್ ಪ್ಯೂರ್ ಇರ್ತದೆ. ಪ್ರತಿ ಬೂತ್ ಲೆವೆಲ್ ಏಜೆಂಟ್ ಇದ್ದವ ಅದ್ರಾಗಿನ ಡಿಲೀಷನ್ಸ್, ಕರೆಕ್ಷನ್ಸ್, ಎಡಿಷನ್ಸ್ ಬಗ್ಗೆ ಅಬ್ಜೆಕ್ಷನ್ ಮಾಡಕತ್ತ BLO ಕರೆಕ್ಟಾಗಿ ವರ್ಕ್ ಮಾಡ್ತಾನೆ. BLO ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಎರರ್ ಫ್ರೀ, ಮಿಸ್ಟೇಕ್ ಫ್ರೀ ಏನಿರ್ತದೆ, ವೋಟರ್ ಲಿಸ್ಟ್ ಇರ್ತದೆ. ಅವ್ರು ನಮ್ಮ ಜೊತೆ ಬರ್ಬೋದು. ನೋಡಿರಿ, ಕನ್ಸೆಪ್ಟ್ ಆಸ್ ಸಚ್ ಇಟ್ಸ್ ವೆರಿ ಗುಡ್. ಬಟ್ ಪ್ರಾಕ್ಟಿಕಲ್ನಾಗ ಎಲ್ಲೋ ಹೆಚ್ಚು ಕಡಿಮೆ ಇರ್ತಾವೆ. ಬಟ್ ಡೆಮಾಕ್ರಸಿ ಈಸ್ ಇವಾಲ್ವಿಂಗ್. ಅದು ಎವಲ್ಯೂಷನ್ದಾಗ ಇನ್ನೂ ಚೆನ್ನಾಗಿ ಆಗ್ತದೆ. ಇನ್ನು ಅನೆಕ್ಸರ್ 10ರಲ್ಲಿ ಮತದಾರನ ಹೆಸರು, ಗುರುತಿನ ದಾಖಲೆ ಬರೆಯಬೇಕು ಮತ್ತು ಅದಕ್ಕೆ ಟಿಕ್ ಮಾಡಬೇಕು. ಅನೆಕ್ಸರ್ 10 ಯಾರ್ಯಾರು ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಅನೆಕ್ಸರ್ 10 ಇದ್ರಾಗ ಮುಂದಿದೆ. PB ಕೌಂಟರ್ ಫೈಲ್ನಲ್ಲಿ ಮಾಹಿತಿ ತುಂಬಿ ಸೀಲ್ ಮಾಡಿ ಪೋಸ್ಟಲ್ ಬ್ಯಾಲೆಟ್ ಇರುವ ಕವರಿನ ಜೊತೆಗೆ ROಗೆ ವಾಪಸ್ ಕೊಡಬೇಕು. ಕೌಂಟರ್ ಫೈಲನ್ನು, ಕೌಂಟರ್ ಫೈಲ್ದಾಗ ಮ್ಯಾಗ್ ಇರ್ತದೆ ಯಾವುದು, ಸೀರಿಯಲ್ ನಂಬರ್ ಆಫ್ ದಿ ವೋಟರ್, ಇದು ಸೀರಿಯಲ್ ನಂಬರ್ ಆಫ್ ದಿ ಬ್ಯಾಲೆಟ್ ಪೇಪರ್, ತೆಲುಗು ಸೀರಿಯಲ್ ನಂಬರ್ ಆಫ್ ದಿ ಬ್ಯಾಲೆಟ್ ಪೇಪರ್ ಇರ್ತದೆ, ಅಲ್ಲಿ ಸಿಗ್ನೇಚರ್ ಇರ್ತದೆ. ಅದನ್ನು ಆಮೇಲೆ ತೋರಿಸ್ತೀನಿ ಇಲ್ಲಿ ನಿಮಗೆ. ಮೇಡಮ್ ಅವ್ರು ಬಹುಶಃ ಬ್ಯಾಲೆಟ್ ಪೇಪರು ತಂದಾರ ಅಂತ ತಿಳ್ಕೊತೀನಿ ನಾನು. ನೆಕ್ಸ್ಟ್ ಫಸ್ಟ್ PO ವೋಟರ್ ಲಿಸ್ಟ್ ಇರ್ತದೆ. ಇವರು ಮತದಾರರನ್ನು ಗುರ್ತಾ ಹಿಡಿತಾರೆ. ಇವರು ಮತದಾರರು ಆ ಎಪಿಕ್ ಕಾರ್ಡು ಅನೆಕ್ಸರ್ 5ರಲ್ಲಿ ಮತದಾರರ ಸಹಿ ತೊಗೋತಾರೆ. ಅನೆಕ್ಸರ್ 5 ಅಲ್ಲೇನು 17A ರಿಜಿಸ್ಟರ್ದಾಗ ಸಹಿ ತೊಗೋತೀವಲ್ಲ, ಇಲ್ಲಿ ಅನೆಕ್ಸರ್ 5ದಾಗ ಸಹಿ ತೊಗೋತೀವಿ. ಡಿಫರೆನ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್. ನೆಕ್ಸ್ಟ್ ಇಂಡೆಲಿಬಲ್ ಲಿಂಕ್ ಹಚ್ಚಬೇಕು. PB ತೆಗೆದುಕೊಂಡ ನಂತರ ಮತದಾರನು ಮತವನ್ನು ಹಾಕಬೇಕು. 13Bದಲ್ಲಿ ಅದನ್ನು ಇಡಬೇಕು. 13Cದಾಗ 13A ಜೊತೆಗೆ ಸೇರಿಸಬೇಕು. ಈಗಾಗಲೇ ತೋರಿಸಿದ್ದೇನೆ ಇಲ್ಲಿ ಪ್ರಾಕ್ಟಿಕಲ್ಲಾಗಿ. ನೆಕ್ಸ್ಟ್ ಮತ ಹಾಕಿ ಹಿಂತು ಮತ ಹಾಕಿದ ನಂತರ 13C ಕವರನ್ನು ದ್ವಿತೀಯ ಪೋಲಿಂಗ್ ಅಧಿಕಾರಿ ಅದನ್ನು ಯಾವ
ಕೈಚೀಲ ಕೊಟ್ಟಿರ್ತಾರಲ್ಲ ಆ ಥರ ಹಾಕಿ ಇಟ್ಕೋಬೇಕು. ನೆಕ್ಸ್ಟ್ ಸೇವಾ ಮತದಾರನು ಇದೇನು ಬೇಕಾಗಿಲ್ಲ, ತೆಗೀರಿ, ಇದಕ್ಕೆ ಸಂಬಂಧಪಟ್ಟದಲ್ಲ. ಅಲ್ಲಿ ನೋಡ್ರಿ ಟಿಕ್ ಅನ್ನೋದು ಹೀಗತ್ಲೆ ಬಂದದ್ದು ನೋಡ್ರಿ. ನೀವು ಇದನ್ನು ನೋಡಿದಾಗ ಅದು ಮಾಡಿ ಗುರುತಿಸಬೇಕು ಅಂತ ಕೆಲವೊಬ್ಬರು ತಿಳ್ಕೋಬಾರ್ದು. ಈಗ 15 ವರ್ಷದ ಹಿಂದೆ ಮತದಾರರನ್ನು ಗುರುತು ಹಚ್ಚಲು ಬಳಸಬಹುದಾದ ದಾಖಲೆಗಳು ಅಂತಿತ್ತು. ಅದರಲ್ಲಿ ಒಂದು ದಾಖಲೆ ಏನಿತ್ತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಗುರುತಿನ ಪತ್ರ ಅಂತಿತ್ತು. ಅಲ್ಲಿ ಪಾಂಗಮ್ ಅಂಥೇಳಿ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ರೀ ಎಕ್ಸಂಬಾದಾಗ. 1942 ಕ್ವಿಟ್ ಇಂಡಿಯಾ ಮೂಮೆಂಟ್ದಾಗ ಕರೋಯಾ ಮರೋದ್ರಾಗ ಭಾಗವಹಿಸಿದವ್ರು. ನಾನು ಸಂತೋಷ ಅಂದ್ರೆ ನನ್ನ ಕಾಲೇಜಿನ ಹುಡುಗರನ್ನೆಲ್ಲ ಪ್ರತಿ ವರ್ಷ ಅವ್ರ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರ ಪ್ರೇರಣೆ ದೇಶದ ಬಗ್ಗೆ ಭಾಷಣ ಮಾಡ್ತಿದ್ರು. ಈರಗೌಡ ಪಾಟೀಲ್ ಅಂತ ಮಾಂಜರಿ ಒಳಗಿದ್ರು. ಕ್ವಿಟ್ ಇಂಡಿಯಾ ಚಳವಳಿಗೆ PSI ಪ್ರಭಾತ್ ಫೇರಿಯನ್ನು ಬಂದ್ ಮಾಡಿದ್ದಕ್ಕೆ 8 ಮಂದಿ ಪೊಲೀಸರನ್ನ PSI ನನ್ನ ಅರಿವುಗಳ ಕಳಿಸಿ ಅವರಿಗೆ ಡ್ರೆಸ್ ಹಾಕಿಸಿ ಗಾಂಧಿ ಟೋಪಿಗೆ ಹಾಕಿ ಅವ್ರ ಕೈಯಾಗ ತಿರಂಗ ಜೆಂಡಾ ಕೊಟ್ಟು ಅವ್ರ ಕಡೆಯಿಂದ ಭಾರತ ಮಾತಾ ಕೆನಿಸಿ ಊರೆಲ್ಲ ಸುತ್ತಾಕಿಸಿ ಹೊರಗೆ ಬಿಟ್ಟಿರ ಅವ್ರು. ಅಂಥ ವ್ಯಕ್ತಿ ಅವ್ರ ಮನೆ ಮುಂದೊಂದು 500 ಮಂದಿ ಕ್ಯೂ ಹಚ್ಚಿದಾರೆ, ನಮಗೆ ಗುರುತಿನ ಚೀಟಿ ಕೊಡ್ರಿ ಅಂತ. ಅವ್ರು ಏನೇನು ಬಡ್ಕೊಂಡು ಮುಂದೆ ಹೋದಾಗ ಸಿರಗಾಂವ್ಕರ್ ಗುರುಗಳ ಏನು ನೋಡ್ರಿ ಪ್ರಜಾಪ್ರಭುತ್ವ, ನನ್ನ ಗುರುತಿನ ಚೀಟಿ ನಾ ಮತದಾರಾಗಿ ತೋರ್ಸಾಕೈತಂದ್ರೆ ಈ ಮಂದಿ ನನ್ನ ಕಡೆ ಗುರುತಿನ ಚೀಟಿ ತೊಗೊಳಕ್ಕೆ ಬಲ್ದಾರ ಅಂತ. ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ವಾಟ್ ಈಸ್ ರಿಟನ್ ಇನ್ ದಿ ಬುಕ್. ಏನದ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಗುರುತಿನ ಪತ್ರ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತದಾರರೆಂದು ಗುರುತಿಸಲು. ತಿಳಿತು? ತಿಳಿಲ್ಲ? ನಿಮ್ಮ ನೋಡಿದ್ರೆ ಏನೂ ತಿಳಿದಾರ ಹಿಂಗೆ ಕೂತಿದ್ರಂಗ. ಯಾಕಂದ್ರೆ ಆ ಮಾನ್ಯ ಅಲ್ಲಿ ಸ್ವಲ್ಪ ಟೈಟ್ ಮಾಡಿದ್ರು, ಯಾರೋ VIP ಬರೋರಿದ್ರು. ಸೈಕಲ್ ಮ್ಯಾಗ ಒಮ್ಮೆ 3 ಮಂದಿ ಹೊಂಟಾರ ಅವ್ರು ಭಯಂಕರ ಫಾಸ್ಟ್. ಅವ್ನು ಹವಾಲ್ದಾರ ಟಾಟಾ ಸೀಟಿ ಒಳಗೆ ಬರ್ರಿ ಇಲ್ಲಿ ಅವ್ರು SP ಅವ್ರು ಬರೋರಿದ್ರು ಆ ರೋಡ್ ಮ್ಯಾಗ. ಏನ್ರೋ 2 ಮಂದಿ ಹೊಂಟಿದ್ದಾರೆ. ಏನು ರೀ ಸರ್ ಯಾಕೆ ರೀ ಅನ್ನ ಡಬಲ್ ರೈಡಿಂಗ್ ಇಸ್ ಪ್ರೈವೇಟೆಡ್ ಗೊತ್ತೈತಿಲ್ಲ ನಿಮ್ಗೆ? ಅದಕ್ಕೆ ಗೊತ್ತೈತಿರಲ್ಲ. ಮತ್ತು ಯಾಕೆ ಹೊಂಟಿದ್ದಾರೆ? ನಾವು 3 ಮಂದಿ ಇದ್ದೇವೆ ರೀ ಅಂದರು. ನಿಮ್ಮ ಕಾನೂನು ನಮಗೆ ಅಪ್ಲೈ ಆಗಂಗಿಲ್ಲ. 2 ಮಂದಿ ಹೋಗ್ಬೇಡ ಅಂತ ಹೇಳೈತದ, 3 ಮಂದಿ ಹೋಗ್ಬೇಡ ಅಂತ ಎಲ್ಲಿ ಹೇಳೈತಲ್ಲ. ಇವು ಡಬಲ್ ರೈಡಿಂಗ್ ಇಸ್ ಪ್ರೈವೇಟ್, ವಿ ಆರ್ ಟ್ರಿಬಲ್, ವಿ ಕ್ಯಾನ್ ರೈಡ್. ಹಂಗಲ್ಲ ಅದು. ಹಿಂಗೆ ಕಾನೂನು ತಿಳ್ಕೊಂಡಿರ್ತೇವೆ ನಾವು. ಡಬಲ್ ರೈಡಿಂಗ್ ಇಸ್ ಪ್ರೈವೇಟೆಡ್ ಮೀನ್ಸ್ ನಾಟ್ ಮೋರ್ ದೆನ್ ಸಿಂಗಲ್ ಪರ್ಸನ್ ಶುಡ್ ರೈಡ್ ಎ ಬೈಸಿಕಲ್. ಹಿಂಗೆ ತಿಳ್ಕೊಳ್ಳೋದಂದ್ರೆ ಕಾನೂನು. ಹಂಗಿಲ್ಲಿ ಟಿಕ್ ಮಾರ್ಕ್ ಮತ್ತು ವಿ ಬರೆಯಬೇಕು ಅಂತ ಹೇಳ್ರಿ ಅಂದ್ರೆ ಏನು ಮಾಡಲಿ? ಅಲ್ಲಿ ಐತೆ ನೋಡ್ರಿ, ಗುಂಡ್ಲೇರೆ ಹಾಕಬೇಕು, ಟಿಕ್ ಮಾರ್ಕ್ ಅಂತ ಅಲ್ಲಿ ಬರ್ದೇವು, ಟಿಕ್ ಅಂದೇವು, ಅಲ್ಲಿ ವಿ ಮಾಡಿದೆವು. ಬುಕ್ದಾಗೂ ಹಂಗಾಗಿರ್ತೈತೆ, ಸ್ವಲ್ಪ ಮ್ಯಾಗ ಎಳೆದಿರ್ತಾರೆ ಹಿಂಗೆ, ಅದು ಟಿಕ್ ಮಾರ್ಕ್. ವೋಟ್ ಇದನ್ನು ಬಿಟ್ಟು ಏನೋ ಮಾಡಿದ್ರೆ ವೋಟ್ರ್ ಐಡೆಂಟಿಫೈಯಬಲ್ ಅಂದ ವೋಟ್ ಇನ್ನು ವ್ಯಾಲಿಡ್ ಆಗ್ತದೆ. ನೆಕ್ಸ್ಟ್ 13A ಡಿಕ್ಲರೇಷನ್, 13B ಇದನ್ನೆಲ್ಲ ಹೇಳಿದ್ರೆ ಮ್ಯಾಗ ಹೋಗ್ತಮ್ಮ. ಮತದಾರರ ಗುರುತನ್ನು ಖಾತ್ರಿಪಡಿಸ್ಕೋಬೇಕು. ಮತದಾರನಿಗೆ ಮತದಾನ ಮಾಡೋ ವಿಧಾನದ ಬಗ್ಗೆ ಹೇಳಬೇಕು. ಅದನ್ನು ಹೇಳಿ ಟಿಕ್ ಅಂತೇಳಿ. ರಹಸ್ಯ ಉಲ್ಲಂಘನೆ ಆಗದಂತೆ ಎಚ್ಚರ ವಹಿಸಬೇಕು. ಆ ಟೈಮ್ದಾಗ ಏಜೆಂಟ್ರಾಗಿಯೋ ಪಕ್ಷದವರಾಗಿಯೋ ಬಂದು ನಾ ಇಲ್ಲಿ ಹೋಗ್ತೇನೋ, ನಾನು ನೋಡಕ್ಕೆ ಹೋಗ್ತೇನೋ, ಇದಾಗಬಾರ್ದು. ಅದನ್ನು ನೀವು ಮಾಡತ್ತೀರಿ ಮತ್ತು ಅವ್ರು ಮಾಡತ್ತಾರೋ ಅನ್ನೋದನ್ನು ನಿರ್ಬಂಧ ಮಾಡೋದಕ್ಕನ ಏನಿರ್ತದೆ? ವಿಡಿಯೋಗ್ರಫಿ ಇರ್ತದೆ. ವಿಡಿಯೋ ಮಾಡ್ಕೊಂಡು ಬರಬೇಕಾಗ್ತದೆ. ಅಲ್ಲದ ಅಂಧ ಮತ್ತು ದುರ್ಬಲ ಮತದಾರರು ಇದ್ದಲ್ಲಿ ಅಂಥವರಿಗೆ ಸಹಾಯಕನನ್ನು ತೆಗೆದುಕೊಳ್ಳಲು ಅವಕಾಶ ಇದೆ. ದಟ್ ಈಸ್ ವಾಟ್ ಪ್ರಕಾಶ್ ಜಿ ವಾಸ್ ಟೆಲಿಂಗ್ ದೆನ್. ಹಿಂದಿನ ಸಲ ಏನಾಗಿತ್ತಿದ್ದು ನಿಮಗೆ ಗೊತ್ತಿರಲಿ, ಸಿಗ್ನೇಚರ್ ಮಾಡುವಾಗ ನಾನು ಇವನನ್ನು ಗುರುತಿಸಿದ್ದೇನೆ ಅಂತ ಏನು ಪಾರ್ಟ್ ಬಿದಾಗ ಮಾಡಬೇಕಾಗಿತ್ತು, ಎಲ್ಲರೂ ಮಾಡಿದ್ರು ಒಂದು, ಅಥವಾ ಎಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದ್ದಿಲ್ಲ. ಕಂಪ್ಯಾನಿಯನ್ನು ಮಾಡಿದಾಗ ಆ ಸಿಗ್ನೇಚರು 13A ಆಮೇಲೆ ನಿಮಗೆ ತೋರಿಸ್ತೀನಿ ಎನೆಕ್ಸರ್ದಾಗ, ಆ ಸಂದರ್ಭ ಬಂದಾಗ ಮಾತ್ರ ಮಾಡಬೇಕಾಗ್ತದೆ. ಯಾಕೆ ಮಾಡಿದಾರೆ ಅನ್ನೋದು ಕೂಡ ಹೇಳ್ತೀನಿ. ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961 ಬರೆಯುವಾಗ ಎಸ್ಪೆಷಲಿ ಟೇಕಿಂಗ್ ಇನ್ ಟು ಅಕೌಂಟ್ ದ ಕ್ಲಾಸ್ 4th ಎಂಪ್ಲಾಯೀಸ್, ಡ್ರೈವರ್ಸ್ ಆ್ಯಂಡ್ ಕ್ಲೀನರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಮಸ್ಟ್ ಬಿ ಗಿವನ್ ರೈಟ್ ಟು ವೋಟ್, ದೆನ್ ಮೋಸ್ಟ್ ಆಫ್ ದೆಮ್ ವೇರ್ ಅನ್ಎಜುಕೇಟೆಡ್. ಅವ್ರ ಸಿಗ್ನೇಚರ್ ಬಗ್ಗೆ ಅಟೆಸ್ಟೇಷನ್ ಮಾಡಬೇಕಾದಂಥ ಸಂದರ್ಭ ಆವಾಗಿತ್ತು 61 ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಬರೆದಾಗ. ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಎನೆಕ್ಸರ್ಸ್ ಹೇಳುವಾಗ ಹೇಳ್ತೀನಿ. ನೆಕ್ಸ್ಟ್ ಮುಂದೆ ಹೋಗಲಿ. 13A ಪೋಲಿಂಗ್ ಆಫೀಸರ ದೃಢೀಕರಣ ಮಾಡ್ಬೋದು. PRO ಯಾರು ಬಂದವು, ಅಟೆಸ್ಟಿಂಗ್ ಆಫೀಸರ್ ಯಾರು? PRO. ನೆಕ್ಸ್ಟ್
13A 13B ಎಲ್ಲ ಕೊಟ್ಟಿಲ್ಲ, ಹೊಳ್ಳಿ ರಿಪೀಟ್ ಆಗೈತೆ ನೋಡ್ರಿ. ಅದು 13A 13B 13C ಯಾವ್ಯಾವ್ದ್ರ ಇರಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ದಟ್ ಹಸ್ ಬೀನ್ ರಿಪೀಟೆಡ್. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ನಾನು ಬಾಯಲ್ಲಿ ಹೇಳುವಾಗೂ ಬರ್ತದೆ, PPTದೊಳಗೂ ಅದು ರಿಪೀಟ್ ಆಗಿರ್ತದೆ. ದಟ್ ಹ್ಯಾಸ್ ಬೀನ್ ದೃಢೀಕರಣ ಮಾಡುವಾಗ ಪೋಲ್ ಅಧಿಕಾರಿ ಹುದ್ದೆ ಎಂದು ಬರೆದು ಸಹಿ ಮಾಡಬೇಕು. ಪೋಲಿಂಗ್ ಆಫೀಸರ್ ಅಂತ ಬರೆದು ಸಹಿ ಮಾಡಿದ್ರೆ ಮುಗಿದು, ಸಿಕ್ಕಾಬೇಕಾಗಿಲ್ಲ. PRO ಸೀಲ್ ಕೊಟ್ಟಿದ್ರೆ ಅಂದ್ರೆ PRO ಸೀಲ್ ಆಗಿ ಸಹಿ ಮಾಡಿರಿ. ಅದು ಹಂಗಂದ್ರೆ ದೃಢೀಕರಣ, ಅದು ಅಟೆಸ್ಟೇಷನ್. ಇದು ಮತ್ತೇನು ಹೇಳೈತದು, ನಿಜವಾದ ಮತದಾನಕ್ಕಿಂತ ಒಂದು ದಿನ ಮುಂಚೆ ಈ ರೀತಿಯ ಗೈರು ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಬೇಕು. ಇದನ್ನು 12D ಕೊಡೋದು ಯಾವಾಗ? 16 ತಾರೀಕು ಬಂದಾಕೈತ್ರಿ. ನಾಳೆ 16 ತಾರೀಕು ತನಕ 12D ಕೊಡ್ಬೋದು. ಅವ್ರ ಕಡೆಯಿಂದ ತೊಗೊಳ್ಳೋದು ಯಾವಾಗ ಅಂದರೆ ಒಂದು ದಿನ ಮುಂಚೆ. ನಾವು ಕನಿಷ್ಠ 3-4 ದಿನ ಮುಂಚೆ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ದಿನ ಮುಂಚೆ ತನಕ ನಮ್ಗೆ ಹೋಗೋಕೆ ಟೈಮ್ ಇಲ್ಲ. ನೀವೆಲ್ಲರೂ ಟ್ರೈನಿಂಗ್ನಾಗರೆ ಇರ್ತೀರಿ, ಇಲ್ಲ ಪೋಲಿಂಗ್ ಡ್ಯೂಟಿ ಹೋಗಿರ್ತೀರಿ, ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಡ್ಯೂಟಿ. ಕನಿಷ್ಠ 3 ದಿವಸ ಮೊದಲಂತೂ ಇದನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಕನಿಷ್ಠ ಹೇಳಕತ್ತೀನಿ ನಾ. ಯಾಕಂದ್ರೆ ಮೊದಲ 2 ದಿವಸ ಮಟೀರಿಯಲ್ ತಯಾರು ಮಾಡ್ಕೋಬೇಕು, ಮಟೀರಿಯಲ್ ಸ್ಟ್ರಾಂಗ್ ರೂಮ್ದಾಗ ಓದಿಟ್ಕೋಬೇಕು, ರೂಮ್ಗಳು ರೆಡಿ ಮಾಡ್ಕೋಬೇಕು, ರೂಮ್ದಾಗೆಲ್ಲ ಓದಿಟ್ಕೋಬೇಕು, EVM ಸೆಟ್ಟಿಂಗ್ ಆಗಬೇಕು. ಇವೆಲ್ಲದ್ರಾಗ ಇರ್ತೀವಿ, ಮಾಡೋಕ್ಕಾಗೋದು ಕನಿಷ್ಠ 4 ದಿವಸ ಮೊದಲೇ ಇದು ಮುಗಿದಿರ್ತದೆ. ನೆಕ್ಸ್ಟ್ ಇದು ನೋಡ್ರಿ, ತಿಳುವಳಿಕೆ ಪತ್ರ. ಶ್ರೀಮತಿ ಆದ ನಿಮ್ಮ ಹೆಸರು 22ರ ವಿಧಾನಸಭಾ ಮತಕ್ಷೇತ್ರ ಪಟ್ಟಿಯ ಭಾಗ ಸಂಖ್ಯೆ ಕ್ರಮ ಸಂಖ್ಯೆಯಲ್ಲಿ ನೋಂದಣಿಯಾಗಿದ್ದು ಗೈರು ಹಾಜರಿ ಮತದಾರ ಪಟ್ಟಿ ಕ್ರಮ ಸಂಖ್ಯೆಯಲ್ಲಿ ನಮೂದಾಗಿರುತ್ತದೆ. ನೀವು ಗೈರು ವರ್ಗದ ಮತದಾರರೆಂದು ಅಂಚೆಪತ್ರದ ಮೂಲಕ ಮತ ಚಲಾಯಿಸಲು ಇಚ್ಛಿಸಿ ನಮೂನೆ 12ರಲ್ಲಿ ತಿಳುವಳಿಕೆ ನೀಡಿರುತ್ತೀರಿ. ಅವ್ರಿಗೆ ತಿಳುವಳಿಕೆ ಪತ್ರ ಕೊಡೋದಿದೆ, ನೀವು ನಮಗೆ ಹಿಂಗೆ ಕೊಟ್ಟಿದ್ದೀರಿ. ಆದುದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮಿಂದ ಮತದಾನ ಮಾಡಿಸಲು ಮತಗಟ್ಟೆ ಅಧಿಕಾರಿಗಳ ತಂಡವು ದಿನಾಂಕರಂದು ಈ ಸಮಯಕ್ಕೆ ಭೇಟಿ ನೀಡಲಿದೆ. ಆ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಹಾಜರಿದ್ದು ಮತ ಚಲಾಯಿಸಲು ತಿಳಿಯಪಡಿಸಿದೆ ಮತಗಟ್ಟೆ ಅಧಿಕಾರಿ. ಯಾರು ಹೋಗೋರು ಇರ್ತಾರೆ BLO ಮುಖಾಂತರ ಈ ನೋಟಿಸ್ ಅವ್ರಿಗೆ ಕೊಡ್ಬೇಕು, ನಾವು ಬರೋರ್ದೇವು ನೀವು ಇರ್ರಿ ಅಂತೇಳಿ. ತಿಳುವಳಿಕೆ ಪತ್ರ ಇದು, ಅವ್ರಿಗೆ ಮುಟ್ಟಿಸ್ಬೇಕು ಇದನ್ನು. ನೆಕ್ಸ್ಟ್ ರೂಟ್ ಮ್ಯಾಪ್. ಯಾವ ಗಾಡಿ ಎಲ್ಲಿ ಹೋಗೋದಂತೇಳಿ ಹಿಂಗೆ ತಹಸೀಲ್ದಾರ್ ಆಫೀಸ್ನಾಗ ಜಾಗ್ರಫಿಕಲ್ ಲೊಕೇಶನನ್ನು ಹಿಂಗೆ ಅಂದ್ರೆ ಒಂದೇ ಕಡೆ ಬರೋ ಹಂಗೆ ರೂಟ್ ಮಾಡಿರ್ತಾರೆ. ಯೂಶ್ವಲಿ ನಾವೇನು ಪೋಲಿಂಗ್ ಪಾರ್ಟಿ ಹೋಗೋದಕ್ಕೆ ರೂಟ್ ಮಾಡಿರ್ತೇವೋ ಅದೇ ಟೈಪ್ದು ರೂಟನ್ನು ಇಲ್ಲಿ ಮಾಡಿರ್ತಾರೆ. ತಹಸೀಲ್ದಾರ್ ಆಫೀಸ್ದಾಗ ಒಬ್ಬ ಕೇಸ್ ವರ್ಕರು, ಒಬ್ಬ ಡೆಪ್ಟಿ ತಹಸೀಲ್ದಾರು, ಇಡೀ ಊರೆಲ್ಲ ತಮ್ಮ ಅಂಗೈ ಎಷ್ಟು ಸ್ಪಷ್ಟ ಇರ್ತಲ್ಲ ಅಷ್ಟು ಸ್ಪಷ್ಟ ಇರ್ತದೆ ಅವ್ರಿಗೆ. ಸರ್ ಇಲ್ಲಿ ಹೋಗಂಗಿಲ್ಲ ಸರ್, ಇದು ಹಳ್ಳ ಐತ್ರಿ, ಇಲ್ಲಿ ಬ್ರಿಡ್ಜ್ ಐತ್ರಿ, ಹಿಂಗೆ ಹೋಗ್ಬೇಕ್ರಿ, ಇದು ಇಲ್ಲಿ ಬಿಡ್ಬೇಕ್ರಿ, ಇದು ಈಚೆ ಕಡೆ ಬರ್ಬೇಕ್ರಿ, ಅದು ಈ ಕಾನ್ಸ್ಟಿಟ್ಯೂನ್ಸಿ ದಾಟಿ ಆಚೆ ಕಡೆ ಹೋಗತ್ತೆ, ಇಟ್ಟೆಲ್ಲ ಪರ್ಫೆಕ್ಟ್ ಗೊತ್ತಿದ್ದವ್ರು ಇರ್ತಾರೆ. ಭಾಳ ಶಾಣೆ ಜನ ಈ ಚುನಾವಣೆಯಲ್ಲಿ ತಮ್ಮ ತಲೆಯನ್ನು ಇದಕ್ಕೆ ಅಡವಿಟ್ಟಿರ್ತಾರೆ ಈ ಕೆಲಸಕ್ಕೆ. ಸೊ ಆ ರೀತಿ ರೂಟ್. ನೆಕ್ಸ್ಟ್ ನೋಡಿರಿ, ಇದು Annexure 10 ಮುಂಜಾನೆ ಹೇಳಿದ್ದೀನಿ ನೋಡ್ರಿ ನಿಮಗೆ. 9, 10, 11 ಇವು ಯಾವ್ಯಾವ ಬರ್ತಾವಪ್ಪ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ಅದ ನೋಡ್ರಿ. ಸೀರಿಯಲ್ ನಂಬರ್ ಆಫ್ ದಿ ವೋಟರ್, ಸೀರಿಯಲ್ ನಂಬರ್ ಇನ್ ದ ಆ ವೋಟರ್ ಲಿಸ್ಟ್ನಾಗ ನಾವೇನು ಪ್ರಿಪೇರ್ ಮಾಡಿದ್ದೀವಲ್ಲ, ಈಗ BLO ಕೊಟ್ಟು ವೋಟರ್ ಲಿಸ್ಟ್ನಾಗ ಎಲ್ಲದ. ಆಮೇಲೆ ಡೀಟೇಲ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ ಎಲ್ಲಿ. 17A ರಿಜಿಸ್ಟರ್ದಾಗ 3ನೇ ಕಾಲಮ್ದಾಗ ಏನು ಬರಿತೀವಲ್ಲ ಇಲ್ಲಿ ಬರಿತೀವಿ ನೋಡ್ರಿ, ಯಾವುದರಿಂದ ಅವನು ಐಡೆಂಟಿಫೈ ಮಾಡಿದೀವಂತ. ಅಲ್ಲ 12D ಕೊಟ್ಟಿದ್ದೇವೆ, ಅವ್ರ ಮನೆಗೆ ಹೋಗಿ ಕೊಟ್ಟಿದ್ದೇವೆ ಅಂದ್ರೆ ಅಲ್ಲ, ಮತ್ತು ಅವನ ಹತ್ರ ಡಾಕ್ಯುಮೆಂಟ್ ಇರಬೇಕು, ಅದನ್ನು ತೋರಿಸಬೇಕು, ನೀವು ನೋಡಬೇಕು. ಅದು ಇಲ್ಲ ಅಂದ್ರೆ ಓಟ್ ಕೊಡಂಗಿಲ್ಲ. ನೆಕ್ಸ್ಟ್ ಡೇಟ್ ಆಫ್ ವಿಸಿಟ್, ಸಿಗ್ನೇಚರ್ ಆಫ್ ಎಲೆಕ್ಟರ್. 17A ರಿಜಿಸ್ಟರ್ ಪಾರ್ಟ ಇಲ್ಲಿ ಬರ್ತದೆ ನೋಡ್ರಿ. ನೆಕ್ಸ್ಟ್ Annexure 11 ಡಿಕ್ಲೇರೇಷನ್ ಬೈ ಕಂಪ್ಯಾನಿಯನ್ ಇದ್ರೆ Annexure 11. ನೆಕ್ಸ್ಟ್ Annexure 12 ಲಿಸ್ಟ್ ಆಫ್ ಈ ವೋಟರ್ಸ್ ಅಪ್ಲಿಕೇಶನ್ ಶಾವ್ ಬೀನ್ ರಿಸೀವ್ಡ್ ಇನ್ ಟೈಮ್ ಆ್ಯಂಡ್ ಆರ್ ಇನ್ ದ ಆರ್ಡರ್ ಟು ಇಶ್ಯೂ ಆಫ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್. ಇದನ್ನು ರಿಟರ್ನಿಂಗ್ ಆಫೀಸರ್ ತಯಾರು ಮಾಡಿರ್ತಾನೆ. ನಿಮ್ಮ ಲೆವೆಲ್ದಾಗ ARO ತಯಾರು ಮಾಡ್ತಾರೆ. ಇಲ್ಲಿ ARO ತಯಾರು ಮಾಡಿ ಕೊಟ್ಟಿರ್ತಾರೆ Annexure 12 ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತೇಳಿ. ನೆಕ್ಸ್ಟ್ ಸೀರಿಯಲ್ ನಂಬರ್, ನೇಮ್ ಎಲ್ಲ ಬರ್ತಾವೆ ನೋಡ್ರಿ ಅಲ್ಲಿ. ಸೀರಿಯಲ್ ನಂಬರ್, ನೇಮ್ ಆಫ್ ದ ಎಲೆಕ್ಟರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಇನ್ ದ ಪಾರ್ಟ್, ಎಪಿಕ್ ನಂಬರ್. ಅವ್ರದ್ದು ಏನು ಎಪಿಕ್ ನಂಬರ್ ಅದ ನಮಗೂ ಗೊತ್ತಿರ್ತದೆ, ನಮ್ಮ ಲಿಸ್ಟ್ನಾಗ ಆ ರೀತಿ ಮಾಡಿರ್ತೀವಿ. ನೆಕ್ಸ್ಟ್ Annexure 13 ಸಿಗ್ನೇಚರ್ ಆಫ್ ದ ಏಜೆಂಟ್ಸ್ ಆಫ್ ದ ಕ್ಯಾಂಡಿಡೇಟ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಈ ವೋಟಿಂಗ್ ಮಾಡುವಾಗ ಅವರಿಗೂ ಕೊಟ್ಟಿರ್ತೀವಿ. ಅವರಲ್ಲಿ ಪ್ರೆಸೆಂಟ್ ಇದ್ದರೆ ಏಜೆಂಟ್ ಸಹಿ ಮಾಡ್ತಾರೆ. ಇಲ್ಲೇ ನೋಡ್ರಿ ಇನ್ಫ್ಲೂಯೆನ್ಸ್ ಆಗುವಂಥ ಸಂದರ್ಭದ ಅಂತ. ಏಜೆಂಟ್ ಪ್ರೆಸೆಂಟ್ ಇರೋದ್ರಿಂದ, ಯೂಶ್ವಲಿ ಇರೋದಿಲ್ಲ, ಇದ್ರಂದ್ರೆ ಹಿಂಗೆ ಇರ್ತದೆ. ಭಾಳ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರಲ್ಲ ಅವ್ರು ತಮ್ಮ ಏಜೆಂಟನ್ನು ಕಳಿಸಿರ್ತಾರೆ. ಇದ್ರ ಮಿಸ್ಯೂಸ್ ಆಗಬಾರ್ದು, ಇನ್ಫ್ಲೂಯೆನ್ಸ್ ಆಗಬಾರ್ದು, ಇನ್ಫ್ಲೂಯೆನ್ಸ್ ಆಫ್ ಮೆನ್, ಮನಿ, ಕಾಸ್ಟ್, ಪವರ್ ಇವು ಯಾವ ಆಗಬಾರ್ದು ಅನ್ನೋದಕ್ಕೆ ಹಿಂಗೆ ಕಳಿಸಿರ್ತಾರೆ. ನೆಕ್ಸ್ಟ್ ಓಕೆ, ಇದು ನಾಳೆ ನೀವು ಮನೆಗೆ ವೋಟಿಂಗ್ ತೊಗೊಂಡು ಮಾಡ್ಕೊಂಡು ಬರ್ತಕ್ಕಂಥ ಪ್ರಕ್ರಿಯೆ. ಬರಿತಮ್ಮ ಇದನ್ನು ಮ್ಯಾಗ ತೊಗೊಬರ್ರಿ, ಅಲ್ಲಿ ಮಷಿನ್ ತೊಗೊರಿ. ಈಗ ನಾನು ಭರತ್, ನಮ್ಮ ಇತರವ್ರು ಯಾರಾದ್ರೂ, ಹುಕ್ಕೇರಿಯವರು, ಖಾನಾಪುರದವ್ರು ಯಾರಾದ್ರಪ್ಪ ನನ್ನ ಜೊತೆ ಇದ್ದವ್ರು ಅಥವಾ ರಾಯಬಾಗದವರು ಬರ್ರಿ ಒಂದು ಸ್ವಲ್ಪ.
ಇಲ್ಲಿ ನನಗೆ ಡೆಮೋಕ್ಕೆ ಹೆಲ್ಪ್ ಮಾಡಿಬರ್ರಿ.